ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋ ಸಿನಿಮಾ ಸರ್. ಯಾಕೆ ಬಾಯ್ಸ್ ಕೇಳ್ತಾ ಇದ್ದೀರಿ ಆ ವರ್ಡನ್ನ ಅಂತ. ಹುಡುಗರುಗಳು ಕನೆಕ್ಟ್ ಆಗ್ಲಿ ಅಂತಾನೆ ಆ ಟೈಟಲ್ ಇಟ್ಟಿರೋದು. ಯಾಕಂದ್ರೆ ಹುಡುಗರುಗಳು ಎಲ್ಲರೂ ಕಾಂಪ್ರಮೈಸ್ ಆಗದೆ ಬದುಕಬೇಕು ಅನ್ನೋದೊಂದು ಡ್ರೀಮ್ ಇಟ್ಕೊಂಡಿರ್ತಾರೆ. ಯಾವುದೇ ಅವ್ರ ಕೆಲಸದಲ್ಲಿರ್ಬೋದು, ಏನೇ ಒಂದು ಇದರಲ್ಲಿರ್ಬೋದು. ನಾವ್ ಯಾರು ಯಾರಣ್ಣ? ಭಕ್ತ ಪ್ರಾಣದ ಪ್ರಭುನ ಕಾಂಪ್ರಮೈಸ್ ಆಗದ ಮಕ್ಕಳು, ಅಂದುಕೊಂಡಿದ್ದನ್ನು ಸಾಧಿಸಲು ಮನೆಯವರ ವಿರೋಧವನ್ನು ಲೆಕ್ಕಿಸದೆ ಚಿಕ್ಕ ವಯಸ್ಸಿಂದಲೂ ನಮ್ಮದೇ ದಾರಿಯಲ್ಲಿ ನಡೆದು ಬಂದ ಶೂರರು. ಒಂದು ಒಳ್ಳೆ ಕತೆ ನಮ್ಮ ಹತ್ರ ಬಂದು ಆ ಸಿನಿಮಾ ಆಗಿ ಥಿಯೇಟರ್ಗೆ ಬರಬೇಕು ಅಂತ ಅಂದರೆ ಅದಕ್ಕೆ ಎಷ್ಟು ತಗೊಳುತ್ತೆ. ಬಟ್ ತುಂಬಾ ಕಷ್ಟದ ಪರಿಸ್ಥಿತಿ, ತುಂಬ ಕಷ್ಟದ ಜರ್ನಿ. ಯಾಕಂದರೆ ನನಗೆ ಸಿನಿಮಾ ಫೀಲ್ಡಲ್ಲಿ ನನಗೆ ಯಾರೂ ಪರಿಚಯ ಇರಲಿಲ್ಲ ಸರ್, ನಿಜ ಹೇಳಬೇಕು ಅಂದರೆ. ನಾವೇನೇ ಚೆನ್ನಾಗಿರ್ಬೋದು ಅಥವಾ ನಾವೇನೋ ಲುಕ್ಕು ಹೈಟು ಏನೇ ಇರ್ಬೋದು, ಬಟ್ ಅಲ್ಲಿ ನಾವು ಒಂದೇ ಒಂದು ಸೆಟ್ ಬಾಯ್ ಇರ್ತಾರಲ್ಲ ಅವರು ಒಂದೇ. 200 ರಿಜೆಕ್ಷನ್ ನೋಡಿದ್ರು ನಾನು ಪುನಃ ಹೋಗ್ಬಿಟ್ಟು ಸಿನಿಮಾನ ಟ್ರೈ ಮಾಡ್ತಿರಲಿಲ್ಲ. ಎಲ್ಲ ಥರನೂ ರಿಜೆಕ್ಷನ್ ನೋಡಿ ಬೇಜಾರಾಗಿ ಕಣ್ಣೀರು ಸುರಿಸಿ ಎಲ್ಲನೂ ಮಾಡಿ ಸರ್ ಕೂತಿದ್ದವ್ರನ್ನ ಎದುರಿಸ್ಬಿಟ್ಟಿದ್ದಾರೆ ಈವೆಂಟ್ಗಳಲ್ಲಿ. ಹಿಂದೆ ಹೋಗಿ ಕೂತ್ಕೊಬೇಡಿ, ಇಲ್ಲಿ ಯಾರೋ ಬರ್ತಾರೆ, ಅವ್ರು ಯಾರೋ ಬರ್ತಾರೆ. ಅವಾಗ ತೊಡೆ ತಡೆದೆ, ಇಲ್ಲ ನಾನು ಮಾಡಲೇಬೇಕು, ಇಂಡಸ್ಟ್ರಿಲಿ ಒಂದು ಹೆಸರು ಮಾಡಲೇಬೇಕು, ಎಷ್ಟಾರ ಕಷ್ಟ ಆಗಲಿ ನಾನು ಮಾಡೇ ಮಾಡ್ತೀನಿ ಅಂತ ಅವತ್ತಿಂದ ನಾನು ಕಿತ್ತು ನಿಂತ್ಕೊಂಡ್ಬಿಟ್ಟೆ. ನಾನು 10 ವರ್ಷ ಕಷ್ಟಪಟ್ಟಿದ್ದೀನಿ ನಾನು ಒಂದು ಸಿನಿಮಾ ಹೀರೋ ಆಗಿ ಮಾಡೋದಕ್ಕೆ ಅಂತ ಅಂದರೆ. ಬಟ್ ಹುಡುಗರುಗಳಿಗೆ ಅವ್ರ ಲೈಫಲ್ಲಿ ಕಾಂಪ್ರಮೈಸ್ ಆಗದೆ ಹೋದರೆ ಜೀವನನೇ ಇಲ್ಲ ಅಂತ ನಮಗೆ ಸಿನಿಮಾ ಕೊನೆಯಲ್ಲಿ ಅರ್ಥ ಆಗುತ್ತೆ. ಕಂಪ್ಲೀಟ್ ಥಿಯೇಟ್ರಿಗೆ ಬಂದು ಕೂತ್ಕೊಂಡ್ರೆ ಜನ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಅಪ್ಪ ಒಳ್ಳೆ ಸಿನಿಮಾ ನೋಡಿದೆ ಗುರು, ಈ ಥರ ಸಿನಿಮಾನೇ ನೋಡಿಲ್ಲ ನಾನು ಅಂತ ಅನ್ಕೊಂಡು ಹೋಗ್ತಾರೆ. ಅಪ್ಪ ನಮ್ಮ ಸಿನಿಮಾ ಥಿಯೇಟ್ರಿಗೆ ಬಂದ್ರು ಅವ್ನು ಹೋಗಿ 10 100 ಜನ ಕೇಳ್ತಾನೆ ಈ ಸಿನಿಮಾ ಹೋಗಿ ನೋಡು ಅಂತ ಅಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಮೈಸೂರಿನ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದು. ಡಾಕ್ಟರ್ ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್ ಸೇರಿದಂತೆ ದೊಡ್ಡ ದಿಗ್ಗಜರನ್ನು ಕೊಟ್ಟಂಥ ಜಿಲ್ಲೆ ಮೈಸೂರು. ನಂತರದ ಜನ್ರೇಷನಲ್ಲಿ ಯಶ್ ಇರಬಹುದು, ದರ್ಶನ್ ಇರಬಹುದು, ಈಗ ಬೇರೆ ಬೇರೆ ಅನೇಕ ರೀತಿಯ ಆಕ್ಟರ್ಗಳು, ಆಕ್ಟರ್ಗಳು ಮೈಸೂರಿನಿಂದ ಬಂದು ಹೋಗಿದ್ದಾರೆ. ಆ ಸಾಲಿಗೆ ತುಂಬ ಅಪ್ಕಮಿಂಗ್ ಅನ್ನುವ ರೀತಿಯಲ್ಲಿ, ಪ್ರಾಮಿಸಿಂಗ್ ಅನ್ನುವ ರೀತಿಯಲ್ಲಿ ಮತ್ತೊಬ್ಬ ನಟ ಮೈಸೂರಿನಿಂದ ಎಂಟ್ರಿ ಆಗ್ತಿದ್ದಾರೆ. ಅವರನ್ನು ಸ್ವಾಗತ ಮಾಡೋಣ. ಸಮ್ರಾಟ್ ಸರ್, ವೆಲ್ಕಮ್. ನಮಸ್ಕಾರ ಸರ್. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋ ಸಿನಿಮಾ ಸರ್. ಯಾಕೆ ಬಾಯ್ಸ್ ಕೇಳ್ತಾ ಇದ್ದೀರಿ ಆ ವರ್ಡನ್ನು ಅಂತ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ಜನಕ್ಕೆ ಹುಡುಗರುಗಳು ಕನೆಕ್ಟ್ ಆಗಲಿ ಅಂತಾನೆ ಆ ಟೈಟಲ್ ಇಟ್ಟಿರೋದು. ಯಾಕಂದರೆ ಹುಡುಗರುಗಳು ಎಲ್ಲರೂ ಕಾಂಪ್ರಮೈಸ್ ಆಗದೆ ಬದುಕಬೇಕು ಅನ್ನೋದೊಂದು ಡ್ರೀಮ್ ಇಟ್ಕೊಂಡಿರ್ತಾರೆ. ಯಾವುದೇ ಅವ್ರ ಕೆಲಸದಲ್ಲಿರ್ಬೋದು, ಏನೇ ಒಂದು ಇದರಲ್ಲಿರ್ಬೋದು. ಸೊ ಅದು ಕನೆಕ್ಟ್ ಆಗುತ್ತೆ ಅಂತ ಹೆಸರಿಟ್ಟಿದ್ದೀವಿ. ಓಕೆ, ನಿಮ್ಮ ಬಗ್ಗೆ ಮಾತಾಡಿ ಸರ್. ಸಿನಿಮಾಕ್ಕೆ ವೆರಿ ಫಸ್ಟ್ ಸಿನಿಮಾ KG ಕೊಪ್ಪಲ್ನವರು. ಕರಿಯರ್ ಹೆಂಗೆ ಶುರು ಆಯಿತು, ಅಥವಾ ನೀವು ಸಿನಿಮಾಕ್ಕೆ ಬರಬೇಕು ಅಂತ ಯಾಕೆ ಅಂದ್ಕೊಂಡ್ರಿ ಆ ಥರದ್ದು? ಸರ್ ಇದು ಒಂದು ದೊಡ್ಡ ಲಾಂಗ್ ಜರ್ನಿ. ನಮ್ದು ಒಂದು ಕಥೆನೇ ಮಾಡ್ಬೋದು ಅನ್ಸುತ್ತೆ. ಆ್ಯಕ್ಚುಲಿ ಆ ಸಿನಿಮಾನೇನು ಆ ಕಥೆನೇನು ಸಿನಿಮಾ ಮಾಡಿಲ್ಲ. ಇಲ್ಲ, ಅದನ್ನೇನು ಮಾಡಿಲ್ಲ. ನೆಕ್ಸ್ಟ್ ಮಾಡ್ತಾರೆ ಬೇಕಾದ್ರೆ ಆಟೋಬಯೋಗ್ರಫಿ ಅಂತ. ಆ ಥರ ಬೆಳೆದ್ರೆ ಭಗವಂತನ ಆಶೀರ್ವಾದದಿಂದ. ಬಟ್ ಏನಂತ ಅಂದರೆ ಪ್ರತಿಯೊಬ್ಬ ಹುಡುಗಂಗೂ ಒಂದು ಕನಸಿರುತ್ತೆ, ಏನೋ ಒಂದು ಮಾಡಬೇಕು ಲೈಫಲ್ಲಿ, ಏನೋ ಒಂದು ಸಾಧಿಸ್ಬೇಕು, ಅಥವಾ ಏನೋ ಒಂದು ಬಿಸ್ನೆಸ್ ಮಾಡಬೇಕು, ಅಥವಾ ಏನೋ ಒಂದು ಅವ್ರವ್ರ ಲೈಫಲ್ಲಿ ಅವ್ರದ್ದೇ ಒಂದು ಡ್ರೀಮ್ಸ್ ಇರುತ್ತೆ, ಏನೋ ಒಂದು ಇದಿರುತ್ತೆ. ಸೊ ಹಂಗೆ ನನ್ನ ಲೈಫಲ್ಲಿ ಒಂದು ಡ್ರೀಮ್ ಅಂತ ಒಂದು ರೂಪುಗೊಂಡಿದ್ದು 2015 ಟೈಮಲ್ಲಿ. ಇಲ್ಲ ಏನೋ ಒಂದು ಡಿಫ್ರೆಂಟಾಗಿ ಮಾಡಬೇಕು, ಜನಕ್ಕೆ ಏನೋ ಒಂದು ಟಚ್ ಮಾಡಬೇಕು, ಜನಕ್ಕೋಸ್ಕರ ನಾವು ಮಾಡಬೇಕು ಅನ್ನೋದು ನನಗೆ ಮೊದಲು ಕನಸು. ಸೊ ಅದಕ್ಕೇನು ಬೆಸ್ಟು ಅಂತ ಅಂದರೆ ಒಂದು ಸಿನಿಮಾ ಅನ್ನೋದು ನನಗೆ ಭಾಳ ಚಿಕ್ಕದ್ರಿಂದ ಇಷ್ಟ. ಸೊ ಜನಕ್ಕೋಸ್ಕರ ನಾವು ಸಿನಿಮಾ ಮೂಲಕ ನಾವು ತುಂಬ ಕೆಲಸಗಳು ಮಾಡ್ಬೋದು. ಅಂದರೆ ಸಿನಿಮಾ ಮೂಲಕ ಅವ್ರಿಗೆ ಎಂಟರ್ಟೈನ್ ಮಾಡೋದು ಅದು ಒಂದು ಅವ್ರಿಗೆ ಇದು. ಸೊ ಸಿನಿಮಾ ಮೂಲಕ ಒಂದು ಒಳ್ಳೆ ಮೆಸೇಜ್ ಕೊಡ್ಬೋದು. ಸಿನಿಮಾ ಮೂಲಕ ಒಂದು ಸೊಸೈಟಿನೇ ಬದಲು ಮಾಡೋ ಥರ ಅನ್ನೋ ಒಂದೊಂದು ಕತೆಗಳನ್ನ ನಾವು ಮಾಡ್ಬೋದು. ಈಗ ನಿಮಗೆ ಗೊತ್ತು, ತಲಪತಿ ವಿಜಯ್ ಅವರು CM ಆಗಿದ್ದಾರೆ ಇವಾಗ. ಏನಕ್ಕೆ ಅಂದರೆ ಸಿನಿಮಾಲ ಆ ಥರ ಒಳ್ಳೊಳ್ಳೆ ಕತೆಗಳು, ಒಳ್ಳೊಳ್ಳೆ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಮಾಡಿ ಜನಗಳ ಮನಸ್ಸಿಗೆ ಮುಟ್ಟಿದ್ರು. ಸೊ ಆ ಥರ ಒಂದು ಒಳ್ಳೆ ರೀತಿಯಾಗಿ ಒಂದು ವಿಭಿನ್ನವಾದ ಕತೆಗಳು ಆ ಥರ ಒಂದು ಮಾಡ್ಕೊಂಡು ಬರಬೇಕು ಅನ್ನೋದೊಂದು ಕನಸು ಅವಾಗ್ಲಿಂದ ಸ್ಟಾರ್ಟ್ ಆಯಿತು. ಬಟ್ ತುಂಬಾ ಕಷ್ಟದ ಪರಿಸ್ಥಿತಿ, ತುಂಬ ಕಷ್ಟದ ಜರ್ನಿ. ಯಾಕಂದರೆ ನನಗೆ ಸಿನಿಮಾ ಫೀಲ್ಡಲ್ಲಿ ನನಗೆ ಯಾರೂ ಪರಿಚಯ ಇರಲಿಲ್ಲ ಸರ್, ನಿಜ ಹೇಳಬೇಕು ಅಂದರೆ. ಮೈಸೂರಲ್ಲಿ ಹೌದು, ನಾವು KG ಕೊಪ್ಪಲವರು, ನಾನು ಸರಸ್ವತಿಪುರಮಲ್ಲಿ ಹುಟ್ಟು ಬೆಳೆದಿದ್ದು. ಮೈಸೂರಲ್ಲಿ ನಾವು ಒಂದು ತಕ್ಕ ಮಟ್ಟಕ್ಕೆ ನಾವು ಚೆನ್ನಾಗಿದ್ದೀವಿ. ಬಟ್ ಬೆಂಗಳೂರು ಲೆವೆಲಲ್ಲಿ ಅದು ಬೇರೆನೇ ದುನಿಯಾ, ಸಮುದ್ರ ಅದು. ಅಲ್ಲಿ ಯಾರೇ ಆಗಿದ್ರು, ಎಂಥವರೇ ಆಗಿದ್ರು ಏನೂ ಅಲ್ಲಿ ಇದಿಲ್ಲ. ಯಾಕಂದರೆ ನಾವೇನೇ ಚೆನ್ನಾಗಿರ್ಬೋದು, ಅಥವಾ ನಾವೇನೋ ಲುಕ್ಕು ಹೈಟು ಏನೇ ಇರ್ಬೋದು, ಬಟ್ ಅಲ್ಲಿ ನಾವು ಒಂದೇ ಒಂದು ಸೆಟ್ ಬಾಯ್ ಇರ್ತಾರಲ್ಲ ಅವರು ಒಂದೇನೆ. ಅಷ್ಟು ಮಟ್ಟಕ್ಕೆ ನಮ್ಮನ್ನ
ಡಿಸ್ರೆಸ್ಪೆಕ್ಟ್ಗಳು ನಡೆದಿರುತ್ತೆ. ನಾವು ಅದಕ್ಕೆ ಏನು ತಲೆ ಕೆಡಿಸ್ಕೊಳ್ದೆ ನಾವು ಕನಸು ಕಂಡಿದ್ದೀವಿ ಅಂದರೆ ಅದನ್ನು ಸಾಧಿಸೋದಕ್ಕೆ ಎಷ್ಟು ತಗೊಳುತ್ತೆ ಟೈಮು, ಪರವಾಗಿಲ್ಲ ಮಾಡೋಣ ಅಂತ ಮಾಡೋ ಪರ್ಸಿಸ್ಟೆಂಟ್ ಡೆಡಿಕೇಶನ್ ಇರಬೇಕು. ಬಟ್ ಎಲ್ರಿಗೂ ಅದು ಆಗಲ್ಲ, ಯಾಕಂದರೆ ತುಂಬಾ ಕಷ್ಟ ಇದೆ, ಅದನ್ನು ತಡೆಯಲ್ಲ. ಒಬ್ಬೊಬ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ನಾನು ಯಾಕೆ ಈ ಥರ ಅವಮಾನ ತಡಿಬೇಕು, ನಾನು ಯಾಕೆ ಈ ಥರ ಎಲ್ಲ ನಾವು ಆರಾಮಾಗಿರ್ಬೋದಲ್ಲ, ಬೇರೆ ಏನೋ ಕೆಲಸ ಮಾಡ್ಕೊಂಡಿರ್ಬೋದಲ್ಲ, ಯಾಕೆ ಇದಕ್ಕೆಲ್ಲ ಬಂದ್ಬಿಟ್ಟು ಸುಮ್ಮನೆ ಅವಮಾನ ಪಡ್ಕೊಂಡು ದುಡ್ಡಿಲ್ಲ ಏನಿಲ್ಲ, ಕೆಲಸ ಮಾಡಿದ್ರು ದುಡ್ಡು ಕೊಡಲ್ಲ, ನಾವಷ್ಟು ಕಷ್ಟಪಟ್ರು ಒಂದು ರೆಸ್ಪೆಕ್ಟ್ ಇರಲ್ಲ. ಈಗ ಒಂದು ಸಿನಿಮಾ ಹೀರೋ ಆಗಿ ಮಾಡಿದ್ದೀನಿ ಅಂತ ಇಷ್ಟು ಜರ್ನಿ ಆಗಾದ್ಮೇಲೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡಿಕೊಂಡು ಬರ್ಮಾ ಇರ್ಬೋದು, ಜೇಮ್ಸ್ ಎಲ್ ಪುನೀತ್ ಅವ್ರ ಜೊತೆ ಒಂದು ವಿಲ್ಲನ್ ಆಗಿ ಮಾಡಿದ್ದಿರ್ಬೋದು, ಅದಕ್ಕಿಂತ ಮುಂಚೆ ಲೆಗಸಿ ಅನ್ನೋ ಒಂದು ಸಿನಿಮಾಲ್ ಒಂದು ಹೀರೋ ಸ್ನೇಹಿತರ ಕ್ಯಾರೆಕ್ಟರಲ್ಲಿ ಒಂದು ಸಣ್ಣ ಪುಟ್ಟ ಪಾತ್ರಗಳಿರ್ಬೋದು, ಆ ಥರ ಪಾತ್ರಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾಗ ಒಂದು ಸಿನಿಮಾ ಹೀರೋ ನಾಯಕ ನಟನಾಗಿ ಮಾಡಿದಾಗ ನಮಗ್ ಸಿಗ್ತಾರ ಒಂದು ರೆಸ್ಪೆಕ್ಟ್ ಇರ್ಬೋದು, ಒಂದು ಇದಿರ್ಬೋದು, ಅದು ದೇವರ ಆಶೀರ್ವಾದ. ಅಂದ್ರೆ ನೀವ್ ಹೇಳ್ತಾ ಇರೋದು ಸಿನಿಮಾಗಷ್ಟೇ ಹೀರೋ ಆಗಿ ಡೆಬ್ಯೂ ವಸ್ತು ನಿಮ್ಗಷ್ಟೇ, ಸಿನಿಮಾಕ್ಕೇನ್ ಡೆಬ್ಯೂ ಅಲ್ಲ. ನಾನ್ 2015 ಇಂದಾನು ನಾನು ರಂಗಾಯಣ ಶೋ ಮಾಡಿದೀನಿ. ಅದು ಬಿಟ್ರೆ ನಾನು ಬೇರೆ ಬೇರೆ ಈ ಫ್ಯಾಷನ್ ಶೋಸ್ಗಳು ಅದು ಇದೆಲ್ಲ ಆರ್ಗನೈಸ್ ಮಾಡ್ತಾ ಇದ್ದೆ, ಪಾರ್ಟಿ ಆರ್ಗನೈಸ್ ಮಾಡ್ತಾ ಇದ್ದೆ ಅದಕ್ಕಿಂತ ಮುಂಚೆನೆ ಕಾಲೇಜ್ ಟೈಮಲ್ಲಿ. ಸೊ ಆ ಥರ ಎಲ್ಲ ಮಾಡಿಕೊಂಡು ನನಗೆ ಆರ್ಗನೈಸಿಂಗಲ್ಲಿ ನನಗೆ ಭಾರಿ ಐಡಿಯಾ ಇತ್ತು. ಸೊ ನನಗೆ ಮತ್ತೆ ಹೋಗಿ ನಮ್ಗೆ ಬೇಕಾಗಿರೋದನ್ನ ಕೇಳೋದಕ್ಕೆ ನನಗೆ ಧೈರ್ಯ ಆಯ್ತು. ಈಗ ನಂಗೆ ಹೋಗ್ಬಿಟ್ಟು ಒಂದು ಚಾನ್ಸ್ ಕೇಳಬೇಕು, ಈಗ ಎಲ್ಲರೂ ಹೋಗಿ ಕೇಳಲ್ಲ, ಅಯ್ಯೋ ನಮ್ಗೆ ಯಾಕಪ್ಪ ಅಲ್ಲೇನೋ ರಿಜೆಕ್ಟ್ ಮಾಡ್ಬಿಟ್ರೆ ಅಂತ. ಬಟ್ ನಮ್ಗೆ ಅದಕ್ಕೆ ರಿಜೆಕ್ಷನ್ ನಮ್ಗೆ ಭಯ ಇಲ್ಲ, ಯಾಕಂದ್ರೆ ನಾನು ಆ ಥರ ಇದ್ದಿದ್ರೆ ನಾನು 200 ರಿಜೆಕ್ಷನ್ ನೋಡಿದ್ರು ನಾನು ಪುನಃ ಹೋಗ್ಬಿಟ್ಟು ಸಿನಿಮಾ ನಾನು ಟ್ರೈ ಮಾಡ್ತಿರಲಿಲ್ಲ. 200+ ನಾನು ರಿಜೆಕ್ಷನ್ ನೋಡಿದ್ದೀನಿ ಸ್ಯಾಂಡಲ್ವುಡ್ ಅಲ್ಲಿ, ಇಂಡಸ್ಟ್ರಿಲಿ ಸಿನಿಮಾಗಳಿರ್ಬೋದು, ಸೀರಿಯಲ್ಗಳಿರ್ಬೋದು, ಎಲ್ಲ ಥರನೂ ರಿಜೆಕ್ಷನ್ ನೋಡಿ ಬೇಜಾರಾಗಿ ಕಣ್ಣೀರು ಸುರಿಸಿ ಎಲ್ಲಾನು ಮಾಡಿ ತುಂಬಾ ಕಷ್ಟಪಟ್ಟಿದ್ದೀನಿ ಸರ್. ಅಷ್ಟು ಈಸಿಯಾಗಿ ಇಷ್ಟು ಮಟ್ಟಕ್ಕೆ ನಮ್ಗೆ ಒಂದು ಒಳ್ಳೆ ಸಿನಿಮಾಲ್ ನಮ್ಗೆ ಭಗವಂತ ಒಂದು ಆಶೀರ್ವಾದ ಮಾಡಿದ್ದಾನೆ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಅಂತ ಅಂದ್ರೆ ಅದಕ್ಕೆ ಬರೋ ತನಕ ನಾನು ತುಂಬಾ ಒಂದು ಕಷ್ಟದ ಜರ್ನಿ. ಒಂಥರ ಕಾಡಲ್ಲಿ ಏನು ಸಪೋರ್ಟ್ ಇಲ್ಲದೆ ನಡಿಬೇಕಲ್ಲ ಆ ಥರ. ಈ ಕಷ್ಟಗಳು ಮಾತಾಡುವಾಗ ಲೈಫಲ್ಲೂ ಆ ಕಷ್ಟ ಏನು ಇದ್ದಿರ್ಲಿಲ್ವಾ ಅನ್ಸುತ್ತೆ ನಿಮ್ಗೆ ನೋಡಿದ್ರೆ. KG ಕೊಪ್ಪಲಲ್ಲಿ ಹುಟ್ಟಿದ್ರಿ, ಒಂದು ಕಂಫರ್ಟಬಲ್ ಆಗಿದ್ದು ಲೈಫ್ ಅಂತೂ ಇತ್ತು ಸರ್. ಅದೇನೆ, ಈಗ ಏನು ಇಲ್ಲದೆ ಕಷ್ಟಪಟ್ಟು ಮಾಡೋರು ಎಲ್ಲರೂ ಮಾಡ್ತಾರೆ. ನಮ್ಗೇನು ಇಲ್ಲಪ್ಪ ನಾವು ಮಾಡ್ಲೇಬೇಕು, ನಮ್ಮ ಜೀವನ ಕಂಡ್ಕೊಳ್ಳೇಬೇಕು ಅಂತ. ನಮ್ಗೆಲ್ಲ ಇದೆ ಸರ್, ನಿಜ ಹೇಳ್ತೀನಿ. ನಮ್ಮ ಮನೆ ಕಡೆ ನಾವೆಲ್ಲ ಚೆನ್ನಾಗಿದ್ದೀವಿ, ಏನೋ ತಕ್ಕ ಮಟ್ಟಿಗೆ ನಾವು ಚೆನ್ನಾಗಿದ್ದೀವಿ. ಸೊ ಅಷ್ಟಂದ್ರೆ ನಾವು ಫ್ಯಾಮಿಲಿ ವೈಸ್ ನಾವು ಚೆನ್ನಾಗಿದ್ದು ಎಲ್ಲ ಥರ ಇದು ಚೆನ್ನಾಗಿದ್ರು ನಾವು ಹೋಗಿ ಇಲ್ಲ ನಾನು ಕಷ್ಟಪಡಬೇಕು, ನಾವೇನೋ ಒಂದು ಮಾಡಬೇಕು, ನಾನು ನಮ್ಮ ತಂದೆ ಋಣದಲ್ಲೇ ಬದುಕದೆ ನಾನೇನೋ ಒಂದು ಸಾಧನೆ ಮಾಡಬೇಕು, ನಮ್ಮ ಅಪ್ಪನ ಹೆಸರಲ್ಲೇ ನಾನು ಬದುಕಬಾರ್ದು ಅನ್ನೋದು ನನಗೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಇಲ್ಲ ನಾನೇ ಒಂದು ನನ್ನ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು, ನಾನೊಂದು ಹೆಸರು ತಗೋಬರ್ಬೇಕು, ನಮ್ಮ ಮನೆಗೆ ನನ್ನಿಂದ ಇನ್ನೊಂದು ಗೌರವ ಬರೋ ಥರ ನಾನು ಮಾಡಬೇಕು ಅಂತ ನಾನು ಹೋಗಿ ತುಂಬ ವರ್ಷಗಳು. ಈಗ ಯಾರೇ ಆದ್ರೂ ಸರ್ ನಾನು ನೋಡ್ತಿದ್ದೀನಲ್ಲ, ದೊಡ್ಡ ಪೊಲಿಟಿಕಲ್ ಲೀಡರ್ಸ್ ಇರ್ಬೋದು, ದೊಡ್ಡ ಸೂಪರ್ ಸ್ಟಾರ್ಗಳಿರ್ಬೋದು, ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅವ್ರೇನು ತುಂಬಾ ಬಡ ಜನದಿಂದ ಬಂದಿರೋರು ತುಂಬಾ ಜನ ಇದ್ದಾರೆ. ಒಬ್ಬೊಬ್ರು ಎಲ್ಲ ಫ್ಯಾಮಿಲಿಗಳಲ್ಲೂ ಇರ್ತಾರೆ. ಬಟ್ ಅವ್ರದೇ ಆದಂತ ಒಂದು ಸ್ವಾಭಿಮಾನ, ಅವ್ರದೇ ಆದಂತ ನಮ್ಗೊಂದು ಇಲ್ಲ ನಾನೊಂದು ಏನೋ ಒಂದು ಚೇಂಜ್ ತರಬೇಕು. ಯೂಶುವಲಿ ನಿಮ್ಗೆ ಬ್ರೇಕ್ ಮಾಡ್ತಿದ್ದೀನಿ, ಐಡೆಂಟಿಟಿ ಅನ್ನೋ ಒಂದು ವರ್ಡ್ ಬಳಸಿದ್ರಿ. ಯೂಶುವಲಿ ಐಡೆಂಟಿಟಿ ಅಂದ್ರೆ ಏನಂತಾರೆ ಗೊತ್ತಾ ಸರ್? KG ಕೊಪ್ಪಲು ಅಥವಾ ಸರಸ್ವತಿಪುರಂ ಅಥವಾ ಮೈಸೂರಲ್ಲಿ ಒಂದು ಡಿಗ್ರಿ ಮುಗಿಸ್ಕೊಂಡು ನಂದೇ ಆದೊಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಎರಡು ಥರ. ಒಂದು ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಸೇರ್ಕೊತಾರೆ, ಇಲ್ಲ ನಾನೇ ಏನಾದರೂ ಮಾಡ್ತೀನಿ ಅಂತ ಬಿಸ್ನೆಸ್ಸು ಮತ್ತೊಂದು ಹಿಂಗೆ ಶುರು ಮಾಡ್ತಾರೆ. ಅಥವಾ ಕರಿಯರ್ ಅಲ್ಲಿಂದ ಶುರುವಾಗುತ್ತೆ ಯಾವುದೇ ವ್ಯಕ್ತಿಗೆ, ಒಂದು ಹುಡುಗನಿಗೆ. ನಿಮ್ಮ ಕರಿಯರ್ ಸಿನಿಮಾದಕ್ಕೆ ಯಾಕೆ ಶುರುವಾಯಿತು ಅಂತ? ಸಿನಿಮಾಗೆ ಅದೇನೆ ಸರ್, ಡೈವರ್ಷನ್ ಎಲ್ಲಿಂದ ಶುರು ಬಂತು? ಡೈವರ್ಷನ್ ನನಗೆ ಮುಂಚೆನೇ ಸಿನಿಮಾನೇ ಇಷ್ಟ ಇತ್ತು. ಸೊ ಸಿನಿಮಾ ಇಷ್ಟ ಇತ್ತು, ಬಟ್ ನಂಗೆ ಸಿನಿಮಾಗೆ ಹೋಗೋದಕ್ಕೆ ನಂಗೆ ಇನ್ನೂ ಧೈರ್ಯ ಬಂದಿರಲಿಲ್ಲ. ಕಾಲೇಜ್ ಟೈಮಲ್ಲೆಲ್ಲ ಇದ್ದಾಗ ಅಯ್ಯೋ ಸಿನಿಮಾ ಎಲ್ಲ ಹೋಗ್ಬಿಟ್ರೆ ಜನ ಏನು ಅನ್ಕೋತಾರೆ ಮಾಡ್ತಾರೆ, ಅದೆಲ್ಲ ನಾರ್ಮಲ್ ಥಾಟ್ಸ್ ಅಲ್ಲ ಸರ್. ಎಲ್ರಿಗೂ ಜನ ಏನು ಅನ್ಕೋತಾರೆ ಅನ್ನೋದು ಯೋಚನೆ ಬಂದೇ ಬರುತ್ತೆ. ಬಟ್ ಯಾರು ಏನೇ ಅನ್ಕೊಂಡ್ರು ನಮ್ಮ ಕನ್ಸನ್ನು ನಾನು ಯಾರೇನೋ ಅನ್ಕೋತಾರೆ ಅಂದ್ಬಿಟ್ಟು ನಾವು ಅದನ್ನು ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ತುಂಬ ಕೂತ್ಕೊಂಡು ಯೋಚನೆ ಮಾಡಿದ್ದೀನಿ, 6 ತಿಂಗಳು 1 ವರ್ಷನೇ ಯೋಚನೆ ಮಾಡಿದ್ದೀನಿ. ನಿಜವಾಗ್ಲೂ ಮನೇಲಿ ಮಾತಾಡಲ್ಲ, ನಾನು ಸಿನಿಮಾಗೆ ಹೋಗ್ತೀನಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಯಾಕಂದರೆ ನಮ್ಮ ಅಪ್ಪಂಗೆ ಒಂದೊಂದು ಪ್ರೆಸ್ಟೀಜಿಯಸ್ ನೇಮ್ ಇದೆ, ನಮ್ಮ ಫ್ಯಾಮಿಲಿಗೆ ಒಂದು ಹೆಸರಿದೆ ಅಂತ ಅಂದಾಗ ನಮಗೆ ಒಂದು ಯೋಚನೆ ಬರುತ್ತೆ, ಇಲ್ಲ ನನ್ನಿಂದ ನಮ್ಮ ಫ್ಯಾಮಿಲಿ ಗೌರವ ಇನ್ನೂ ಜಾಸ್ತಿ ಆಗಬೇಕು ಹೊರತು ಕಮ್ಮಿ ಆಗಬಾರ್ದು. ಮತ್ತೆ ನಮ್ಮ ತಂದೆ ಅಂದರೆ ನಾವು ಸಿನಿಮಾ ಪ್ರೊಡ್ಯೂಸ್ ಮಾಡೋ ಲೆವೆಲಲ್ಲಿ ಏನಿರಲಿಲ್ಲ ಸರ್. ಪಾಪ ಅವ್ರ ಮಟ್ಟಕ್ಕೆ ಏನು ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿರ್ತಾರೆ. ಇವತ್ತು ಕ್ಯಾಶುವಲ್ ಆಗಿ ಕುತ್ಕೊಂಡು ಮಾತಾಡ್ತಿದ್ರಿ ಸರ್, ಇವತ್ತಿಗೆ ಮೆಚ್ಯೂರ್ ಆಗಿ ಮಾತಾಡ್ತಿದ್ದೀರಿ. ನಿಮ್ಗೆ 21 ವರ್ಷ 22 ವರ್ಷಕ್ಕೆ ಹಿಂಗೆ ಯೋಚನೆ ಮಾಡಕ್ಕೆ ಎಲ್ಲಿತ್ತು ಸರ್, ಅಥವಾ ಎಲ್ಲಿ ಸಾಧ್ಯ ಇತ್ತು ಅಂತ? ಏನೋ ನನಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೆ ಅವಾಗ್ಲಿಂದಾನೆ. ನಂಗೆ ಅದೇನೋ ಗೊತ್ತಿಲ್ಲ, ಇಲ್ಲ ಏನೋ ಒಂದು ಚೇಂಜ್ ತರಬೇಕು ಮಾಡಬೇಕು. ನಮ್ಮಮ್ಮ ಹೇಳೋರು ಒಂದು ಮಾತು, ನಾನು ಚಿಕ್ಕ ಹುಡುಗ ಇದ್ದಾಗ್ಲೇನೆ, ನೋಡೋ ನೀನು ದೊಡ್ಡವನಾದ್ಮೇಲೆ ಒಬ್ಬ ಒಳ್ಳೆ ನಾಯಕನಾಗಿ ಬದುಕಬೇಕು. ನಮ್ಮ ತಾಯಿ ನನ್ನನ್ನು ಚಿಕ್ಕರಿಂದ ಒಬ್ಬ ನಾಯಕನಾಗಕ್ಕೇನೆ ನನ್ನನ್ನು ರೆಡಿ ಮಾಡಿರೋದು. ಸೊ ಅದು ನಮ್ಮ ಅಮ್ಮ ಅಪ್ಬ್ರಿಂಗಿಂಗ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಅಂತಾರಲ್ಲ.
ನಿನ್ನಿಂದ 4 ಜನಕ್ಕೆ 100 ಜನಕ್ಕೆ ಒಳ್ಳೇದಾಗಂಗ್ ಬದುಕಿದ್ರೆ ನನ್ ಮಗ ಅನ್ನಿಸ್ಕೊತ್ಯ. ನಿನ್ನಿಂದ 4 ಜನಕ್ಕೆ ಏನಾದ್ರು ಕೆಟ್ಟದಾಯ್ತು ಅಂದ್ರೆ ನೀನ್ ಅನ್ನ ತಟ್ಟೆಗೆ ವಿಷ ಹಾಕ್ಬಿಡ್ತೀನಿ. ಈ ತರ ನಮ್ ತಾಯಿ ನನ್ನ ಎದುರಿಸಿದ್ರು ಚಿಕ್ಕ ವಯಸ್ಸಲ್ಲಿ. ಸೊ ನನಗೆ ಅವತ್ತಿಂದಾನು ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕು, ಏನೇ ಮಾಡಿದ್ರು ಲೀಡ್ ಮಾಡ್ಬೇಕು, ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕು. ನನ್ನಿಂದ ಯಾರಿಗೂ ಕೆಟ್ಟದಾಗ್ಬಾರ್ದು. ಅದಕ್ಕೆ ಲೀಡಿಂಗ್ ರೋಲೇ ತಗೊಂಡಿರೋದು. ಅಯ್ಯೋ, ಲೀಡಿಂಗ್ ರೋಲ್ ತಗೊಳಕ್ಕೆ ಎಷ್ಟು ವರ್ಷ ಕಷ್ಟಪಟ್ಟಿದೀನಿ ಗೊತ್ತಾ ಸರ್. ಇವಾಗೇನೋ ತಗೊಂಡಿದ್ದೀನಿ, ಬಂದ್ಬಿಟ್ಟು ಈಗ ಓಡಾಡ್ತಿದೀವಿ. ಸಿನಿಮಾ ಪ್ರಮೋಷನ್ 15ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ಬಟ್ ಅದಕ್ಕಿಂತ ಮುಂಚೆ ನಮ್ಗೆ ಸರ್ ಕೂತಿದ್ದವ್ರನ್ನ ಎದುರಿಸ್ಬಿಟ್ಟಿದ್ದಾರೆ ಇವೆಂಟ್ಗಳಲ್ಲಿ. ಹಿಂದೆ ಹೋಗಿ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೋಬೇಡಿ, ಇಲ್ಲಿ ಯಾರೋ ಬರ್ತಾರೆ, ಅವ್ರು ಯಾರೋ ಬರ್ತಾರೆ ಅಂತ ಅಂದ್ಬಿಟ್ಟು. ಅವಾಗೆಲ್ಲ ನಮ್ಗೆ ಯಾವ ಥರ ಅವಮಾನ, ನಮ್ಗೆ ಯಾಕಪ್ಪ, ನಾವು ಮೈಸೂರಲ್ಲಿ ಚೆನ್ನಾಗಿದೀವಲ್ಲ, ಯಾಕೆ ನಾವ್ಯಾಕೆ ಹಿಂಗೆ ಬಂದು ಅವಮಾನ ತಡಿಬೇಕು? ಎಲ್ಲ ಯಾರಿಗಾದ್ರೂ ಬರುತ್ತಲ್ವ ಸರ್ ಅದು, ಯಾರಿಗೆ ಆದ್ರೂ. ಈಗ ನಾವಂತಲ್ಲ, ಯಾವ್ದೇ ಪ್ರತಿಯೊಬ್ಬ ಮನುಷ್ಯಗೂ ಒಂದು ಸ್ವಾಭಿಮಾನ ಇರುತ್ತೆ, ಒಂದು ರೆಸ್ಪೆಕ್ಟ್ ಇರುತ್ತೆ. ಯಾರೋ ದೊಡ್ಡ ಮನುಷ್ಯ ಬಂದ್ರೆ ಅದು ಅವ್ರ ಮನೆಗೆ ಅವ್ನು ದೊಡ್ಡ ಮನುಷ್ಯ. ನಮ್ಮ ಮನೆಗೆ ನಾವು ಕಷ್ಟಪಡ್ಕೊಂಡು ನಾವು ನಮ್ದೇನೋ ನಮ್ದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತೀವಿ. ಬಂದು ನಮ್ನ ಎದುರಿಸ್ಬಿಟ್ಟು ಕಳಿಸ್ಬಿಟ್ರೆ ನಮ್ಗೆ ಅವಾಗ ತೊಡೆ ತಡದೆ, ಇಲ್ಲ ನಾನು ಮಾಡ್ಲೇಬೇಕು, ಇಂಡಸ್ಟ್ರಿಲಿ ಒಂದು ಹೆಸರು ಮಾಡ್ಲೇಬೇಕು, ಎಷ್ಟಾರ ಕಷ್ಟ ಆಗ್ಲಿ ನಾನು ಮಾಡ್ತೀನಿ ಅಂತ ಅವತ್ತಿಂದ ನಾನು ನಿಂತ್ಕೊಂಡ್ಬಿಟ್ಟೆ. ಬಟ್ ನಿಂತ್ಕೊಂಡ್ರು ಅದು ಕಷ್ಟನೇ ಪಡ್ಬೇಕಲ್ಲ ಪುನಃ. ಅಲ್ಲ, ಆ ಪಾರ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಒಂದು ನೀವು ಆಸೆ ಪಡೋದು ಒಂದು ಲೆವೆಲ್, ಅಂದ್ರೆ ನಾನು ಹೀರೋ ಆಗ್ತೀನಿ ಅಂತ ಆಸೆ ಪಡೋದು ಒಂದು ಲೆವೆಲ್, ಹೀರೋ ಆಗೋದಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ಳೋದು 2ನೇ ಲೆವೆಲ್. ಪ್ರಿಪರೇಷನ್ ರಿಲೇಟೆಡ್ ನೀವು ಏನೇನ್ ಮಾಡ್ಕೊಂಡಿದ್ದೀರಿ? ಸರ್ ನಾನು ಆಕ್ಚುಲಿ ನಾನು ಇಂಜಿನಿಯರಿಂಗ್ ಮುಗಿಸಾದ್ಮೇಲೆ ನಾನು ನಮ್ದು ಇಂಜಿನಿಯರಿಂಗ್ ವಿದ್ಯಾವರ್ಧಕ ಕಾಲೇಜ್, ವಿದ್ಯಾವರ್ಧಕ ಇಲ್ಲೇ ಮೈಸೂರಲ್ಲೇ ಮಾಡಿತ್ತು. ಮುಗಿಸಾದ್ಮೇಲೆ ನಾನು US 1 ಇಯರ್ ಆಕ್ಟಿಂಗ್ ಕೋರ್ಸ್ ಮಾಡಕ್ ಹೋಗಿದ್ದೆ. ಸೊ ಮೆಥಡ್ ಆಕ್ಟಿಂಗ್ US ಅಲ್ಲಿ ಎಲಿ ಸ್ಟಾರ್ಸ್ಬೆಕ್ ಥಿಯೇಟರ್ ಅಂತ ಅಂದ್ಬಿಟ್ಟು ಅಲ್ಲಿ 1 ಇಯರ್ ನಾನು ಮೆಥಡ್ ಆಕ್ಟಿಂಗ್ ಕಲಿತೆ. ಸೊ ಅಲ್ಲಿ ಅದಿನ್ನೊಂಥರ ಅದು ಬೇರೆನೆ, ಯಾಕಂದ್ರೆ ನಾರ್ಮಲ್ ಆಕ್ಟಿಂಗ್ ಸ್ಟೈಲೇ ಬೇರೆ. ಸುಮ್ಮನೆ ಒಂದು ನಾವು ಪರ್ಫಾರ್ಮ್ ಮಾಡ್ಬಿಡ್ತೀವಿ. ಮೆಥಡ್ ಆಕ್ಟಿಂಗ್ ಅಂತ ಅಂದ್ರೆ ಒಳಗಡೆಯಿಂದ ನಾವು ಹಾರ್ಟ್ ಇಂದ ಬರಬೇಕು ಆಕ್ಟಿಂಗು. ಸೊ ಅದು ರಿಯಲ್ ನ್ಯಾಚುರಲ್ ಫಾರ್ಮ್ ಆಫ್ ಆಕ್ಟಿಂಗ್ ಅಂತ ಅಂತಾರಲ್ಲ, ಹತ್ರ ನಿಜವಾಗ್ಲೂ ಹೇಳ್ಬೇಕು, ನಕ್ಕಿದ್ರು ನಿಜವಾಗ್ಲೂ ಹೇಳ್ಬೇಕು, ನಗ್ಬೇಕು, ಆ ತರ. ಸೊ ಮುಂಬೈ ಸೇರಿದಂತೆ ಮೈಸೂರು, ಕರ್ನಾಟಕದಲ್ಲೇ ಅಥವಾ ದೇಶದಲ್ಲೇ ತುಂಬಾ ಕಡೆ ಬೇರೆ ಬೇರೆ ಕಡೆ ಆಕ್ಟಿಂಗ್ ಕ್ಲಾಸಸ್ ಇದೆ, ಆಕ್ಟಿಂಗ್ ಕೋರ್ಸಸ್ ಇದೆ. ನೀವು US ವರೆಗೂ ಯಾಕೆ ಹೋದ್ರಿ? ನನಗೆ ಆಕ್ಚುಲಿ ನಾನು ತುಂಬಾ ಹಾಲಿವುಡ್ ಮೂವೀಸ್ ನೋಡೋದು ಜಾಸ್ತಿ. ಸೊ ಅಲ್ಲಿ ಆಕ್ಟಿಂಗ್ ಶೈಲಿ ನಂಗೆ ತುಂಬಾ ಇಷ್ಟ. ಸೊ ನನಗೆ ಮುಂಬೈಗೆ ಹೋಯ್ತು ಅಂದ್ರೆ ನಮ್ಗೆ ಹಿಂದಿ ಬರಲ್ಲ ಸರ್. ನಮ್ ಕನ್ನಡ ಬಿಟ್ರೆ ನಮ್ಗೆ ಯಾವ ಭಾಷೆನೂ ಬರಲ್ಲ. ಇಂಗ್ಲೀಷ್ ಏನೋ ಸ್ವಲ್ಪ ಮಾತಾಡ್ತೀನಿ. ಅದು ಇಂಗ್ಲೀಷ್ ಚಿಕ್ಕದಿಂದ ಓದಿರೋದಕ್ಕೆ ಸ್ವಲ್ಪ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋದಕ್ಕೆ ಆಯ್ತು US ಹೋಗ್ಬಿಡೋಣ, ಅದೇನೋ ನಮ್ಮ ಅಪ್ಪನ ಅಮ್ಮನೆಲ್ಲ ಕಾಡಿಬೇಡಿ, ಇಲ್ಲ ನಾನು ಲೋನ್ ಮಾಡಿಸ್ಕೊತೀನಿ, ಹೆಂಗೋ ಮಾಡ್ಕೊಂಡು ಮಾಡ್ತೀನಿ ಅಂತ ಅಂದ್ಬಿಟ್ಟು ಗಲಾಟೆ ಮಾಡ್ಕೊಂಡು US ಹೋಗಿ ಸೊ ಕಲ್ತಿ ಬಂದಿರೋದಕ್ಕೆ 1 ಇಯರ್. ಏನೇನು ಕಲಿಸ್ತಾರ ಅಲ್ಲಿ ಸರ್ ಮೆಥಡ್. ಈಗ ರಣಬೀರ್ ಸಿಂಗ್, ಫಹದ್ ಫಾಜಿಲ್ ಎಲ್ಲ ನೀವು ಕೇಳಿರ್ಬೋದು. ಹೌದು. ಸೊ ಅವರೆಲ್ಲ ಅಲ್ಲೇ US ಅಲ್ಲೇನೆ ಅವರು ಮೆಥಡ್ ಆಕ್ಟಿಂಗ್ ಕಲ್ತಿರೋದು. ಸೊ ಒಂದು ಒಳ್ಳೆ ಆರ್ಟಿಸ್ಟ್ ಆಗ್ಬೇಕು ಅಂತಂದ್ರೆ ಅವ್ರದ್ದು ಟ್ರೈನಿಂಗ್ ಕರೆಕ್ಟ್ ಆಗಿರ್ಬೇಕು. ಸುಮ್ಮನೆ ಅಂದ್ರೆ ಬೇರೆ ತರ ಒಬ್ಬೊಬ್ರು, ಈಗ ರಂಗಾಯಣರಿಗೂ ಅವ್ರು ಒಳ್ಳೆ ಆರ್ಟಿಸ್ಟು, ಬಟ್ ಅವರು ಟ್ರೈನಿಂಗ್ ಅಂತ ಅವ್ರು ಯಾವಾಗ ಮಾಮೂಲಿ ಸಣ್ಣ ಪುಟ್ಟ ಟ್ರೈನಿಂಗ್ ತಗೊಂಡಿದ್ರು, ಲಾಂಗ್ ಟರ್ಮ್ ಅಲ್ಲಿ ಅವರು ತುಂಬಾನೇ ಕಲ್ತಿರ್ತಾರೆ ಸಿನಿಮಾಗಳು ಮಾಡ್ತಾ. ಈಗ ನಮ್ಗೆ ಅಂತ ಚಾನ್ಸಸ್ ಏನು, ಮುಂಚೆ ಅವ್ರ ಟೈಮಲ್ಲಿ ತುಂಬಾನೇ ಸಿನಿಮಾಗಳಾಗ್ತಿತ್ತು, ವರ್ಷಕ್ಕೆ ತುಂಬಾನೇ ಸಿನಿಮಾ ಆಗೋದು. ಇವಾಗ ಜಸ್ಟ್ ಒಂದು 250-300, ಅವಾಗ 500 ಸಿನಿಮಾಸ್ಗಿಂತ ಜಾಸ್ತಿ ಆಗೋ ಚಾನ್ಸಸ್ಗಳಿತ್ತು. ಯಾಕಂದ್ರೆ ತುಂಬಾ ಅವಾಗ ಬರೀ ಅದೊಂದೇ ಮೀಡಿಯಾ ಇದ್ದಿದ್ದು. ಯಾವಾಗ ನಮ್ಮ ವಿಷ್ಣುವರ್ಧನ್ ಟೈಮು, ನಮ್ಮ ರಾಜ್ಕುಮಾರ್ ಅವ್ರ ಟೈಮಿಂದ ಆದ್ಮೇಲಿಂದ ಅವಾಗ 2000 ನೋಡಿದ್ರೆ ಯಶ್ ದರ್ಶನ್ ಬಿಗಿನಿಂಗ್ ಸ್ಟೇಜ್ ಅಲ್ಲಿ, ಆ ಸ್ಟೇಜ್ ಅಲ್ಲಿ ಒಳ್ಳೆ ಸಿನಿಮಾಗಳು, ನಂಬರ್ ಆಫ್ ಸಿನಿಮಾಸ್ ತುಂಬಾ ಜಾಸ್ತಿ ಇತ್ತು. ಥಿಯೇಟರ್ಗಳಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇತ್ತು, ಎಲ್ಲ ಜಾಸ್ತಿ ಇದ್ದಿದ್ದಾಗ ಸೊ ಅವಾಗ ಅವ್ರಿಗೆ ಜಾಸ್ತಿ ಚಾನ್ಸಸ್ ಸಿಗ್ತಾ ಇತ್ತು. ಈಗ ನಮ್ಗೆ ಸಿನಿಮಾಗಳು ಕಮ್ಮಿ ಆಗಿರೋದ್ರಿಂದ ನಮ್ಗೆ ಚಾನ್ಸಸ್ ತುಂಬಾ ಕಮ್ಮಿ, ತುಂಬಾ ಕಷ್ಟ. ಸೊ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಿಂಗ್ ಅದು ಇದು ಅಂತ ಅದರಿಂದ ಸ್ವಲ್ಪ ಜಾಸ್ತಿ ಇವಾಗ ಜನ ನೋಡ್ತಾ ಇರ್ತಾರೆ. ಯೂಟ್ಯೂಬಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬಿಡ್ತಾರೆ. ಥಿಯೇಟ್ರಿಗೆ ಬಂದು ನೋಡಬೇಕು ಅನ್ನೋದು ಏನೂ ಇಲ್ಲ ಇವಾಗ. ಸೊ ಅದರಿಂದ ಸಿನಿಮಾದವ್ರಿಗೆ ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ. ಎಂಟರ್ಟೈನ್ಮೆಂಟ್ ಬೇರೆ ಬೇರೆ ಕಡೆ ಸಿಗ್ತಾ ಇರೋದ್ರಿಂದ ಸೊ ಎಫೆಕ್ಟ್ ಆಗ್ತಾ ಇದೆ. ಸೊ ಹಂಗೆ ನಾನು ನನ್ನ ರೀತಿಲಿ ನಂದೇ ಒಂದು ಟ್ರೈನಿಂಗ್ ತಗೊಂಡು US ಹೋಗಿದ್ದು ಬಂದಾದ್ಮೇಲೆ ನಾನು ಬೆಂಗಳೂರಲ್ಲಿ ಬಂದು ತುಂಬ ಸ್ಟಾರ್ಟ್ ಆಯಿತು ಜರ್ನಿ. ಡೈರೆಕ್ಟರ್ಗಳನ್ನ ಮೀಟ್ ಮಾಡೋದು, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದು, ಮೀಟ್ ಮಾಡೋದು, ಚಾನ್ಸ್ ಕೊಡಿ ಅಂತ ಕೇಳೋದು. ಆ ಥರ ಒಂದು 2 ಇಯರ್ಸ್ ಆದಮೇಲೆ ನನಗೆ ಇದು ಲೆಗಸಿಯಲ್ಲಿ ಸಿಕ್ಕಿದ್ದು ಕ್ಯಾರೆಕ್ಟರ್. ಅವಾಗ ಅಚ್ಯುತ ರಾವ್ ಜೊತೆ ಒಂದು ಸಣ್ಣ ಪಾತ್ರ ಮಾಡಿದ್ದೆ. ಅಚ್ಯುತ ರಾವ್ ನಮ್ಮ KGF ಎಲ್ಲ ಮಾಡಿದಾರಲ್ಲ ಅವ್ರ ಜೊತೆ. ಸೊ ಅದಾದ್ಮೇಲೆ ಪುನಃ 1 ಇಯರ್ 1.5 ಇಯರ್ ಆದ್ಮೇಲೆ ಜೇಮ್ಸ್ ಅಲ್ಲಿ ನಂಗೆ ಚೇತನ್ ಸರ್, ಲೋಕೇಶ್ ಮತ್ತೆ ಜಗದೀಶ್ ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಸುರೇಶ್ ಅಣ್ಣ ಅಂತ ಇದ್ದಾರೆ. ಸೊ ಅವ್ರುಗಳು ನಮ್ಗೆ ಹಿಂಗೆ ಹೋಗಿ ಪರಿಚಯ ಮಾಡ್ಕೊಂಡಿದ್ವಿ. ನಮ್ಮ ರುದ್ರೇಶ್ ಅಂತ ಅಂದ್ಬಿಟ್ಟು ಒಬ್ರು ನಮ್ಮ ಡೈರೆಕ್ಟರ್ ಒಬ್ರು ನಮ್ಮ ದೂರ ಸಂಬಂಧಿಕರಿದ್ದಾರೆ. ಸೊ ಅವರು ನಮ್ಗೆ ಯಾವಾಗ್ಲೂ ಒಂದ್ಸರಿ ಅವರು ಪರಿಚಯ ಮಾಡಿಸಿ 2 ವರ್ಷ ಆದ್ಮೇಲೆ ಅವ್ರು ನಮಗೆ ಫೋನ್ ಮಾಡಿ ಹಿಂಗೊಂದಿದೆ ನೋಡು ಮಾಡ್ತೀಯಾ ಏನೋ ಅಂತ ಅಂದ್ಬಿಟ್ಟು, ನೋಡ್ತೀನಿ ಆಯ್ತು ಮಾಡ್ತೀನಿ ಒಂದ್ಸರಿ ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ದೆ.
ಸೊ ಅವಾಗ ಕೂತ್ಕೊಂಡು ಹೋಗಿ ಮಾತಾಡಿದಾಗ ಹಿಂಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಪುನೀತ್ ರಾಜ್ಕುಮಾರ್ ಅವ್ರ ಸಬ್ಜೆಕ್ಟು ಡಿಸ್ಕರೇಜ್ ಆಗೋ ಸ್ಟೇಜ್ ಅದೇ, ಹಾಂ ಡಿಸ್ಕರೇಜ್ ಆಗೋ ಸ್ಟೇಜ್ ಅದೇನೆ. ಅಂದ್ರೆ ಅದೇನೆ ಆ ತರ ಮೊಮೆಂಟ್ಗಳಲ್ಲಿ ನಮ್ಗೆ ದೇವರು ಕರೆಕ್ಟಾಗಿ ಯಾವ್ದಾದ್ರು ಆಪರ್ಚುನಿಟಿ ಕೊಟ್ಟಿದೆ. ಅಯ್ಯೋ ಏನಪ್ಪ ಏನೋ ಆಗ್ತಾ ಇಲ್ವಲ್ಲ, ಇಷ್ಟು ವರ್ಷ ಕಾಯ್ದ್ರು ಮಾಡಿದ್ರು ಅಂತ ಅಂದಾಗ ಆ ಸ್ಟೇಜಲ್ಲಿ ಏನೋ ಒಂದು ಆಪರ್ಚುನಿಟಿ ಹುಡ್ಕೊಳ್ಳುತ್ತೆ. ಅಲ್ಲಿ ತಂಗ ಕಾಯ್ಬೇಕಲ್ಲ, ಅದು ಇರೋದು. ನಾವು ಕಾಯ್ಬೇಕು. ಈಗ ನಮ್ಗೆ ಒಂದು ಗಿಡ ಹಾಕ್ತೀರಾ, ಗಿಡ ಹಾಕ್ಬಿಟ್ಟು ಒಂದು ದಿವಸದಲ್ಲಿ ಮರ ಆಗ್ಬಿಟ್ಟು ಫಲ ಕೊಟ್ಬಿಡುತ್ತಾ? ಅದಕ್ಕೆ ಬೆಳೆಯೋದಕ್ಕೆ ಟೈಮ್ ಬೇಕು, ಅದಕ್ಕೆ ಕರೆಕ್ಟಾಗಿ ನೀರು ಹಾಕ್ತಿರ್ಬೇಕು, ಅದಕ್ಕೆ ಏನು ಹಿಡಿಯುತ್ತೆ ಎಲ್ಲಾನು ನಾವು ಮಾಡಬೇಕು. ಅವಾಗ ಒಂದು ದಿವಸ ನಮಗೆ ಫಲ ಕೊಡುತ್ತೆ, ಒಂದು 5 ವರ್ಷ ಆದ್ಮೇಲೆ. ಅಲ್ಲಿ ತಂಗ ಕಾಯ್ಬೇಕು. ಬಟ್ ಹಂಗೆ ನೋಡಿದ್ರೆ ನಿಮ್ಗೆ ಆಪ್ಷನ್ಸ್ ಇದ್ದೇ ಇತ್ತು ಸರ್. ಶಾರ್ಟ್ ಮೂವೀಸ್ ಮಾಡ್ಬೋದಿತ್ತು, ಅಥವಾ ಸ್ಮಾಲ್ ಸ್ಕ್ರೀನ್ಗಳಿಗೆ ಮಾಡ್ಬೋದಿತ್ತು. ಅದಕ್ಕೇನು ಟ್ರೈ ಮಾಡೇ ಇರಲಿಲ್ಲ? ಸ್ಮಾಲ್ ಸ್ಕ್ರೀನ್ ಟ್ರೈ ಮಾಡಿದೆ, ಶಾರ್ಟ್ ಮೂವೀಸ್ ಟ್ರೈ ಮಾಡಿದೆ. ನಮ್ಗೆ ಸಿಗ್ಬೇಕಲ್ಲ ಸರ್ ಆಪರ್ಚುನಿಟಿಗಳು. ಈಗ ನಮ್ದೇ ಕತೆ ರೆಡಿ ಮಾಡ್ತಾ ಇದ್ದೆ. ಸೊ ನಾನು ಅದನ್ನ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಜೇಮ್ಸ್ ಎಲ್ಲ ಆದ್ಮೇಲಿಂದ ನನಗೂ ಇಲ್ಲ ಸ್ಟೋರಿ ರೈಟಿಂಗ್ ನನಗೆ ಇಷ್ಟ ಇತ್ತು. ಸೊ ಅದಕ್ಕೆ ಕತೆ ವರ್ಕ್ ಮಾಡಕ್ ಸ್ಟಾರ್ಟ್. ನಾನು ಟೆರರಿಸಮ್ ಸಬ್ಜೆಕ್ಟ್ ಕತೆ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೊಂದು ನಮ್ಮ ಸ್ನೇಹಿತರ ಜೊತೆ ಕತೆ ಎಲ್ಲ ವರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಈ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ಸಿನಿಮಾಗೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ನಾನು ಆಸ್ ಎ ಫಿಲಮ್ ಮೇಕರ್ ಆಗೇನೆ ವರ್ಕ್ ಮಾಡಬೇಕು ಅಂತ ಇಷ್ಟ. ಬಟ್ ನಮಗೆ ಪ್ರೊಡ್ಯೂಸರ್ ಹುಡ್ಕೋಕೆ ಹೋದ್ರೆ ಪ್ರೊಡ್ಯೂಸರ್ಗಳು ಸಿಗ್ತಾ ಇಲ್ಲ. ಟೀಮ್ಗಳು ನನ್ನ ಹತ್ರ ರೆಡಿ ಇದ್ದಾರೆ, ಡೈರೆಕ್ಟರ್ಗಳು ಒಳ್ಳೊಳ್ಳೆ ಕತೆಗಳು ರೆಡಿ ಇದ್ದಾರೆ, ಎಲ್ಲಾನು ನಾನು ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ಪ್ರೊಡ್ಯೂಸರ್ ಸಿಗ್ಬೇಕಲ್ಲ, ಒಳ್ಳೆ ಪ್ರೊಡ್ಯೂಸರ್ ಸಿಗಬೇಕು ನಮಗೆ ಇದು ಮಾಡೋದಕ್ಕೆ. ಮತ್ತೆ ಏನೋ ಒಂದು ಅದೇ ಟೈಮ್ ಬರಬೇಕು ಅಂತಾರಲ್ಲ ಸರ್. ತುಂಬಾ ಒಬ್ಬೊಬ್ರಿಗೆ ಬೇಗನೆ ಟೈಮ್ ಬಂದ್ಬಿಡುತ್ತೆ, ಬೇಗ ಚಾನ್ಸ್ ಸಿಕ್ಬಿಡುತ್ತೆ. ಈಗ ನಮಗೆ ಲೇಟ್ ಆಯ್ತು ತುಂಬಾನೇ. ಈಗ ನಾನು 10 ವರ್ಷ ಕಷ್ಟಪಟ್ಟಿದ್ದೀನಿ ನನಗೊಂದು ಸಿನಿಮಾ ಹೀರೋ ಆಗಿ ಮಾಡೋದಕ್ಕೆ ಅಂತ ಅಂದ್ರೆ ಅದು ನಿಮ್ಗೆ ಗೊತ್ತು ಅದಕ್ಕೆ ಎಷ್ಟು ತಗೊಳುತ್ತೆ, ಎಷ್ಟು ನನಗೆ ಅನುಭವಿಸಿರ್ಬೋದು ನಾನು. ಪೇಷನ್ಸ್ ಲೆವೆಲ್ ಎಲ್ಲಾನು. ಅದು ನನಗಿದ್ದಿದ್ ಕೋಪಕ್ಕೂ ಮುಂಚೆಗೂ. ಈಗ ನನ್ನ ಫ್ರೆಂಡ್ಸ್ ನನಗೆ ನೋಡ್ತಾರೆ, ಹೆಂಗ್ ಪರಿ ನೀನ್ ನೋಡಿದ್ರೆ ಅವಾಗ ನೋಡಿದ್ರೆ ಅಷ್ಟು ಕೋಪ ಇದು, ನೀನ್ ಅದು ಹೆಂಗ್ ನೀನ್ ಇಷ್ಟು ದಿವಸ ಇದೆಯಾ ಪೇಷನ್ಸ್ ಆಗಿ ನಂಗೆ ಅರ್ಥ ಆಗ್ತಾ ಇಲ್ಲ, ನೀನ್ ಹಿಂಗಿದ್ಯಾನೆ ಅದು ಹಿಂಗಿದ್ಯಾ ಅಂತ ನಂಗೆ ಅಷ್ಟಲ್ಲಿ ಕೇಳ್ತಾರೆ ನನ್ನ ಹಳೆ ಸ್ನೇಹಿತರುಗಳು. ಬಟ್ ಇಲ್ಲ ಕಣ, ಆಗತ್ತೆ, ಟೈಮ್ ಬರುತ್ತೆ. ಸುಮ್ಮನೆ ನಾನು ತುಂಬಾ ತಾಯಿ ಚಾಮುಂಡೇಶ್ವರಿ ನಂಬ್ತೀನಿ ಸರ್. ಆ ತಾಯಿ ನಮ್ಮ ಅವ್ವನ ಆಶೀರ್ವಾದದಿಂದನೇ ಇಲ್ಲಿ ತನಕ ನಾನು ಇವತ್ತು ಬಂದಿರೋದು. ಅವರೇ ಆ ತಾಯಿನೇ ನನ್ಗೆ US ಕಳ್ಸೋದಕ್ಕಿರ್ಬೋದು, ನನಗೆ ಹಿಂಗೆ ಮಾಡೋದಕ್ಕೆ ನನಗೆ ಮೈಂಡಲ್ಲಿ ನನಗೆ ಆ ಶಕ್ತಿ ತುಂಬಬೇಕಲ್ಲ ಸರ್. ಅದು ದೇವರ ಆಶೀರ್ವಾದದಿಂದನೇ ಅದು ಒಂದು ಇದು. ಇಲ್ಲ ಇದು ಡಿಫ್ರೆಂಟ್ ಆಗಿ ಏನೋ ಮಾಡಬೇಕು, ಡಿಫ್ರೆಂಟ್ ಪಾತ್ ಹಿಡ್ಕೊಳ್ಳೋದೇನೆ ಭಾರಿ. ನಾರ್ಮಲ್ ಆಗಿ ನಿಮಗೆ ಗೊತ್ತಲ್ಲ ಸರ್, 100ರಲ್ಲಿ ಒಬ್ರು ಇಬ್ರು ಡಿಫ್ರೆಂಟ್ ಪಾತ್ ಹಿಡ್ಕೋತಾರೆ, ಇನ್ನೆಲ್ಲ ನಾರ್ಮಲ್. ಈಗಂತೂ ನೀವು ಡ್ರೀಮ್ ಕಮ್ ಟ್ರೂ ಆ ಸ್ಟೇಜಲ್ಲಿ ಇದ್ದೀರಿ. ಹೌದು, ಡ್ರೀಮ್ ಕಮ್ ಟ್ರೂ. ಇನ್ನೇನು ಶುಕ್ರವಾರ ಸಿನಿಮಾ ರಿಲೀಸು. ದೇವ್ರದೇ ಹೆಂಗಾಗತ್ತೆ ನೋಡೋಣ. ಭಗವಂತನ ಆಶೀರ್ವಾದದಿಂದ ಜನಗಳು ಥಿಯೇಟ್ರಿಗೆ ಬರಬೇಕು. ಒಳ್ಳೆ ಸಿನಿಮಾ ಮಾಡಿದೀವಿ, ಅದಂತೂ 100%. ಕತೆ ವೈಸ್ ಇರ್ಬೋದು, ಎಲ್ಲ ಥರನೂ ಅದ್ಭುತವಾಗಿ ಬಂದಿದೆ. ಏನು ಸರ್ ಸಿನಿಮಾ? ಸರ್ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಅಂದ್ಬಿಟ್ಟು ನಾರ್ಮಲ್ ಆಗಿ ಹುಡುಗರುಗಳು ಕನೆಕ್ಟ್ ಆಗೋದಕ್ಕೆ ನಾವು ಟೈಟಲ್ ಇಟ್ಟಿದ್ದೀವಿ. ಬಟ್ ಹುಡುಗರುಗಳಿಗೆ ಅವ್ರ ಲೈಫಲ್ಲಿ ಕಾಂಪ್ರಮೈಸ್ ಆಗದೆ ಹೋದ್ರೆ ಜೀವನನೇ ಇಲ್ಲ ಅಂತ ನಮಗೆ ಸಿನಿಮಾ ಕೊನೆಯಲ್ಲಿ ಅರ್ಥ ಆಗುತ್ತೆ. ಅದು ಸಿನಿಮಾ ಮೇಯ್ನ್ ನಮಗೆ ಇಟ್ಕೊಂಡಿರೋದು. ಬಟ್ ಏನಂತ ಅಂದ್ರೆ ಕಾಮಿಡಿ ಇರ್ಬೋದು, ಹಾರರ್ ಇರ್ಬೋದು, ಎಲ್ಲ ಇರ್ಬೋದು. ಬಟ್ ಜನಗಳಿಗೆ, ಹುಡುಗರುಗಳಿಗೆ ಒಂದು ರೋಲರ್ ಕೋಸ್ಟರ್ ರೈಡು ಸಿನಿಮಾ. ನಾವು ನಕ್ಕಿ ಹೊಟ್ಟೆ ನೋವು ಮುಳ್ಬೇಕು, ಅಷ್ಟು ಮಜವಾಗಿದೆ. ಕಾಮಿಡಿ ಇರ್ಬೋದು, ಸಸ್ಪೆನ್ಸ್ ಇರ್ಬೋದು, ರೈವಲ್ರಿ ಇರ್ಬೋದು, ಫ್ಯಾಮಿಲಿ ಡ್ರಾಮಾಗಳಿರ್ಬೋದು. ಏನೋ ಬೇರೆ ಸಿನಿಮಾಗಳಲ್ಲೆಲ್ಲ ತಲೆನೋವು ಅದು ಇದು ಒಂಥರ ಬರೀ ಹೊಡೆದಾಟ, ಅಥವಾ ಬರೀ ಬೇಜಾರು, ಅಥವಾ ಗೋಳಾಟ, ಹಾರ್ಟ್ ಬ್ರೇಕು, ಆ ಥರ ಎಲ್ಲದಕ್ಕಿಂತನೂ ಕಂಪ್ಲೀಟ್ ಥಿಯೇಟ್ರಿಗೆ ಬಂದು ಕೂತ್ಕೊಂಡ್ರೆ ಜನ ಮುಗಿಸ್ಕೊಂಡು ಹೋಗೋ ಸರಿ, ಅಪ್ಪ ಒಳ್ಳೆ ಸಿನಿಮಾ ನೋಡಿದೆ ಗುರು, ಈ ಥರ ಸಿನಿಮಾನೇ ನೋಡಿಲ್ಲ ನಾನು ಅಂತ ಅನ್ಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿ ಬಂದಿದೆ. ಎಂಟರ್ಟೈನ್ಮೆಂಟ್ ಬೇಸ್, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್. ಹಂಗೇನೆ ಒಂದು ಒಳ್ಳೆ ಮೆಸೇಜ್ ಇದೆ. ಹುಡುಗರುಗಳಿಗೆ ಪರಿವರ್ತನೆ ಆಗ್ತಾರೆ ನಮ್ಮ ಸಿನಿಮಾಗೆ ಬಂದರೆ. ಏನೋ ಒಂದು ಟಚ್ ಆಗುತ್ತೆ ಒಂದು ಮೊಮೆಂಟಲ್ಲಿ, ಲಾಸ್ಟಲ್ಲಿ. ನಿಮ್ಮ ಕ್ಯಾರೆಕ್ಟರ್ ಏನು? ನಂದು ಡ್ರ್ಯಾಗನ್ ಡಾಗಿ ಅಂತ ಅಂದ್ಬಿಟ್ಟು ನಮ್ಮ ನಾಯಕ ನಟ ಕ್ಯಾರೆಕ್ಟ್ರು. ನಂದೇ TT, ನನ್ನ ಡ್ರೈವರ್ ಕ್ಯಾರೆಕ್ಟ್ರು. ನಾನು ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ನ. ನಡೀರೋ ಹೋಗೋಣ, ಅಯ್ಯೋ ಸಾಕಾಯ್ತು ಜೀವನ, ಅದೇ ಗೋಳು, ಅದೇ ಹೆಂಡತಿ ಮಕ್ಳು ಕಾಟ, ಅದೇ ಅಪ್ಪ ಅಮ್ಮ ತಲೆ ನೋವು, ಅದೇ ಹುಡುಗ ಫ್ರೆಂಡ್ಸ್ಗಳ ಕಾಟ, ಸಾಕಾಗಿದೆ, ನಡೀರಿ ಎಲ್ಲರೂ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿಸ್ಬಿಟ್ಟು ಓಡ್ಬಿಡ್ತೀವಿ. ಸೊ ಅದೆಲ್ಲ ಮುಗಿಸ್ಕೊಂಡ್ ಬರೋಷ್ಟಲ್ಲಿ ಏನೇನೋ ಆಗ್ಬಿಡುತ್ತೆ ಸೀನ್. ಅಂದರೆ ಒಂದು ಜರ್ನಿ ಥರ ಹೋಗುತ್ತೆ ಸಿನಿಮಾ. ಜರ್ನಿಲೇ ಸಿನಿಮಾ ಇರೋದು. ಓಕೆ, ಯಾರ್ಯಾರಿದ್ದಾರೆ ಸರ್? ಕೋ ಆರ್ಟಿಸ್ಟ್ಗಳು ಎಲ್ಲ ಒಳ್ಳೊಳ್ಳೆ ಇವಾಗ ಯೂಟ್ಯೂಬಲ್ಲಿ ಕಾಮಿಡಿ ಕಿಲಾಡಿಗಳೆಲ್ಲ ಹೆಸರು ಮಾಡಿರೋದು. ಸುಪ್ರೀತ್ ಕಾಟಿ ಇರ್ಬೋದು, ಉಮೇಶ್ ಕಿನ್ನಾಲ್ ಇರ್ಬೋದು, ಸೀತಾರಾಮ್ ಇರ್ಬೋದು, ಸಿದ್ದಣ್ಣ ಮಂಡ್ಯ ಇರ್ಬೋದು, ಹೇಮಂತ್ ಅಂತ ಇರ್ಬೋದು, ನಮ್ಮ ಚೇತು ಅಂತ ರಾಜರಾಜ ಚೋಳ ಅಂತ ಹೆಸರಿಟ್ಕೊಂಡಿದ್ದಾನೆ ಇವಾಗ. ಸೊ ಎಲ್ಲ ಒಳ್ಳೆ ನಮ್ಮ ಸ್ನೇಹಿತರುಗಳು. ಒಳ್ಳೆ ಟೀಮ್ ಒಟ್ಟಿಗೆ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಬರ್ತೀವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಮತ್ತು ನಮ್ಮ ಹರೀಶ್ ಸರ್, ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಂಥ ಒಳ್ಳೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿಸಿ ಆ ಸ್ಕ್ರಿಪ್ಟ್ಗೆ ಒಂದು ನಾಯಕ ನಟನಾಗಿ ನನ್ನನ್ನು ಚೂಸ್ ಮಾಡಿರೋದು. ನಾನು ಅವ್ರಿಗೆ ಯಾವತ್ತೂ ನಾನು ಕೈ ಹಿಡಿದು ಮುಗಿತೀನಿ. ಯಾಕಂದರೆ
ಒಂದು ಒಳ್ಳೆ ಕತೆ ನಮ್ಮ ಹತ್ರ ಬಂದು ಆ ಸಿನಿಮಾ ಆಗಿ ಥಿಯೇಟ್ರಿಗೆ ಬರಬೇಕು ಅಂತ ಅಂದ್ರೆ ಅದಕ್ಕೆ ಎಷ್ಟು ತಗೊಳುತ್ತೆ ಅನ್ನೋದು ನನಗೆ ಗೊತ್ತು. ಯಾಕಂದ್ರೆ ಅದಕ್ಕೋಸ್ಕರ ನಾನು ತುಂಬಾ ವರ್ಷ ಕಷ್ಟಪಟ್ಟಿದ್ದೀನಲ್ಲ, ಅದಕ್ಕೆ ನನಗೆ ಅದ್ರದ್ದು ಬೆಲೆ ಗೊತ್ತು. ಅದಕ್ಕೆ ನಾನು ಯಾವತ್ತಿದ್ರೂ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಪರ್ಟಿಕ್ಯುಲರ್ ಆಗಿ ಈ ಪ್ರಾಜೆಕ್ಟು ಎಷ್ಟು ವರ್ಷ ತಗೋತ ಸರ್? 2 ವರ್ಷ ಆಗಿದೆ. ಕತೆ ಎಲ್ಲ ರೆಡಿಯಾಗಿ ರಿಲೀಸ್ ಬರೋಷ್ಟು ರೆಡಿ. ಸಿನಿಮಾ ರೆಡಿ ಆಗಲೇ 6 ತಿಂಗಳು 1 ವರ್ಷ ಆಗ್ಬಿಟ್ಟಿದೆ. ಓಕೆ. ಕರೆಕ್ಟ್ ರಿಲೀಸ್ ಟೈಮ್ಗೆ ಪ್ಲಾನ್ ಮಾಡ್ಕೊಂಡು ನಾವು ವೇಟ್ ಮಾಡಿದ್ದೆ ಅಷ್ಟೇ. ಶೂಟಿಂಗ್ ಎಷ್ಟು ವರ್ಷಕ್ಕೆ ಮುಗೀತು ಸರ್? ಅಂದರೆ 2 ಶೂಟಿಂಗ್ ವರ್ಷದಿಂದ 3 ತಿಂಗಳಲ್ಲಿ ಮುಗಿದೋಯ್ತು. ನವೆಂಬರ್ ಸ್ಟಾರ್ಟ್ ಆಗಿದ್ದು, ಜಾನ್ವರಿ ಫೆಬ್ರವರಿ ಮುಗಿದ್ 4 ತಿಂಗಳು ತೊಗೊಂಡಿರ್ಬೋದು ಅಷ್ಟೇ ಶೂಟಿಂಗ್ ಟೋಟಲ್ ಆಗಿ. ಅಂದರೆ ಶೂಟಿಂಗ್ ಬೇಗ ಮುಗಿಸಿದಿರಿ, ಅದ್ರ ಪ್ರಿಪ್ರೇಷನ್ ಟೈಮ್ ತಗೊಳುತ್ತೆ, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ತಗೊಳುತ್ತೆ. ಓಕೆ. ಆಮೇಲೆ ಡಬ್ಬಿಂಗ್ ನಾವು 6 ಲ್ಯಾಂಗ್ವೇಜ್ ಡಬ್ಬಿಂಗ್ ರೆಡಿ ಮಾಡ್ಕೊಂಡಿದೀವಿ. ಹೌದಾ ಸರ್? ಕನ್ನಡದಲ್ಲಿ ಫಸ್ಟ್ ರಿಲೀಸ್ ಮಾಡ್ತಿದೀವಿ. ಮಿಕ್ಕಿದ್ದು ತಮಿಳು, ತೆಲುಗು, ಹಿಂದಿ, ಮರಾಠಿ, ಮಲಯಾಳಂ, ಸೊ ಇಷ್ಟು ಲ್ಯಾಂಗ್ವೇಜಸ್ ಡಬ್ಬಿಂಗ್ ರೆಡಿ ಆಗಿದೆ. ಸೊ ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ಸಣ್ಣ ಸಿನಿಮಾ ಆ ಥರದ್ದೇನು ಅನ್ಕೋಬೇಕಾಗಿಲ್ಲ, ದೊಡ್ಡ ಸಿನಿಮಾನೇ ಸರ್ ನಮ್ದು. ಯಾವ ಸಣ್ಣ ಸಿನಿಮಾ, 5 ಕೋಟಿ ಬಜೆಟ್ ಸಿನಿಮಾ ನಮ್ದು. ದೊಡ್ಡ ಸಿನಿಮಾನೇ ನಮ್ದು. ಒಳ್ಳೆ ಕತೆ, ಒಳ್ಳೆ ಐಟಮ್ ಸಾಂಗ್ ಇದೆ, ಒಳ್ಳೆ ಟೈಟಲ್ ಸಾಂಗ್ ಇದೆ. ಚಂದನ್ ಶೆಟ್ಟಿ ಅವ್ರು ಆಡಿದ್ದಾರೆ, ಐಶ್ವರ್ಯ ರಂಗರಾಜನ್ ತೆಲುಗು ಸಿಂಗರು, ಆಂಟೋನಿ ದಾಸ್ ಅವರು ಹಾಡಿ ಹೇಳಿದ್ದಾರೆ. ಸೊ ಒಳ್ಳೊಳ್ಳೆ ಜನಗಳೇ ಇದ್ದಾರೆ ನಮ್ಮ ಸಿನಿಮಾಲಿ. ಒಳ್ಳೆ ಕತೆ, ಮೇನ್ ಕತೆ ಸರ್. ಕತೆನೇ ಮೇನ್ ಹೀರೋ. ನಮ್ಮ ಡೈರೆಕ್ಟರ್ ಹೀರೋ ಅನ್ಬೇಕು ಹಂಗೆ ನೋಡಕ್ ಹೋಯ್ತು ಅಂದ್ರೆ. ಅವ್ರೆಲ್ಲ ನಿಂತು ಮಾಡಿರೋದಕ್ಕೆ ನಮ್ಮ ಸಿನಿಮಾ ಒಂದು ಇಲ್ಲಿ ತನಕ ಬಂದಿದೆ. ಓಕೆ. ಎಲ್ಲೆಲ್ಲಿ ರಿಲೀಸ್ ಆಗುತ್ತೆ ಸರ್? ಹೆಂಗೆ ಪ್ಲಾನ್ ಮಾಡಿದ್ದೀರಿ ರಿಲೀಸ್ಗೆ? ಎಲ್ಲ ಕಡೆ ಆಗುತ್ತೆ ಸರ್. ಕರ್ನಾಟಕ ಪೂರ್ತಿ ಒಂದು 80 ಥಿಯೇಟ್ರು ಪ್ಲಾನ್ ಮಾಡಿದ್ದೀವಿ. 80 ಥಿಯೇಟ್ರು. ಓಕೆ. ಎಲ್ಲ ಮೇಜರ್ ಸಿಟಿಗಳಲ್ಲೆಲ್ಲ ಕಡೆನೂ ರಿಲೀಸ್ ಆಗುತ್ತೆ. ಯೂಶ್ವಲಿ ಅಟ್ ಎ ಟೈಮ್ ಎಲ್ಲ ಲ್ಯಾಂಗ್ವೇಜಿಗೆ ಹೋಗ್ಬಿಡ್ತಾರೆ ಸರ್. ನೀವು ಪರ್ಟಿಕ್ಯುಲರ್ ಆಗಿ ಕನ್ನಡ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಿ, ಯಾಕೆ? ಫಸ್ಟ್ ಕನ್ನಡದಲ್ಲಿ ರಿಲೀಸ್ ಮಾಡಿ ನಮ್ಮ ಜನನ ಮೆಚ್ಚಿಸೋಣ, ಅದಾದ್ಮೇಲೆ ಬೇರೆ ಜನಗಳ ಹತ್ರ ಹೋಗೋಣ ಅನ್ನೋದು ಅಷ್ಟೇ ನಮಗೆ. ಓಕೆ. ಅಂತ ಕರ್ನಾಟಕಕ್ಕೆ ರಿಲೇಟೆಡ್ ಸ್ಟೋರಿ ಆ ಥರದ್ದು ಏನಾದರೂ ಇತ್ತಾ? ಅಫ್ಕೋರ್ಸ್ ಕರ್ನಾಟಕ ರಿಲೇಟೆಡ್ ಸ್ಟೋರಿನೇ. ನಾವು ಬೆಂಗಳೂರಿಂದ ಕೂರ್ಗಿಗೆ ಹೋಗ್ತೀವಿ, ಅದೇ ಕತೆ. ಓಕೆ. ಬಟ್ ಕರ್ನಾಟಕ ರಿಲೇಟೆಡ್ ಅಲ್ಲ, ನಮ್ಮವರನ್ನೇ ಮಾಡಿರೋದು. ನಾವೆಲ್ಲ ಮಾತಾಡಿರೋ ಭಾಷೆನೇ ಕನ್ನಡಲ್ಲಿ. ಸೊ ಫಸ್ಟ್ ಕನ್ನಡದಲ್ಲಿ ರಿಲೀಸ್ ಮಾಡೋಣ, ನಮ್ಮ ಇಂಡಸ್ಟ್ರಿಗೆ ಫಸ್ಟ್ ನಾವು ಸಿನಿಮಾ ಮಾಡೋಣ. ಆಮೇಲೆ ಅಫ್ಕೋರ್ಸ್ ಡಬ್ಬಿಂಗ್ ರೆಡಿ ಇದೆ, ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಕೊಡಿ ನಮಗೆ ಒಳ್ಳೆ ಸಿನಿಮಾ ಇದೆ ನಾವು ಹಾಕೋತೀವಿ ಅಂತ ಅಂದರೆ ಕೊಡ್ತೀವಿ ಅಷ್ಟೇ. ಈ ಸ್ಟೇಜಲ್ಲಿ ನಿಮಗೆ ಇಷ್ಟೆಲ್ಲ ಈ ದಾರಿಯಲ್ಲಿ ದಾಟಿ ಬರೋದಕ್ಕೆ ಯಾರು ಕಾರಣ ಆದರು ಅಥವಾ ಯಾರು ಸ್ಫೂರ್ತಿ ಆದರು? ಒಂದು ನಮ್ಮ ತಾಯಿ ಸಪೋರ್ಟ್ ಮಾಡಿದ್ದು ನನಗೆ ತುಂಬಾ ಒಂದು ಶಕ್ತಿ ತುಂಬಿರೋದು ನಮ್ಮ ತಾಯಿ. ನಾನು ಹಿಂಗೆ ಮಾಡ್ತೀನಿ ಫಸ್ಟು ಯೋಚನೆ ಮಾಡಿದ್ರು, ಇಲ್ಲ ಹಂಗೆ ಇದೆಲ್ಲ ಆಗುತ್ತಾ ಆಗಲ್ವಾ ಅಂತ. ಇಲ್ಲ ಮಾಡ್ತೀನಿ ನಿಂಗೆ ಯಾಕೆ ಅಂತಂದಾಗ ಅವಾಗ ನಮ್ಮ ತಂದೆಗೆ ಹೇಳಿ ನಮ್ಮ ತಂದೆಗೂ ಅವ್ರು ಇದು ಮಾಡಿದ್ರು. ಬಟ್ ನಮ್ಮ ತಾಯಿನೇ ಮೇಯ್ನ್ ನನಗೆ ಬ್ಯಾಕ್ ಬೋನ್. ನಮ್ಮ ಮನೇಲಿ ನನಗೆ ಒಂದು ಸಪೋರ್ಟಿವ್ ಆಗಿ ಮನೆಯವ್ರಿಗೆಲ್ಲರಿಗೂ ಫೇಸ್ ಮಾಡಿ, ಇಲ್ಲ ನನ್ನ ಮಗ ಏನೋ ಮಾಡ್ತೀನಿ ಅಂದರೆ ಮಾಡ್ತಾನೆ ಬಿಡಿ ಅಂತ ಅಂದ್ಬಿಟ್ಟು. ಸೊ ನಮ್ಮ ಈ ಸಿನಿಮಾ ಚೆನ್ನಾಗಾಯ್ತು ಅಂದರೆ ನಮ್ಮ ತಾಯಿ ಗೆದ್ದಂಗೆ, ನನಗಿಂತ ನಮ್ಮ ತಾಯಿ ಗೆದ್ದಂಗೆ. ಸೊ ನನಗೆ ಇನ್ಸ್ಪಿರೇಷನ್ ಬಂದು ತುಂಬ ಜನ ಇದ್ದಾರೆ. ವಿಷ್ಣುವರ್ಧನ್ ನಂಗೆ ತುಂಬ ಇಷ್ಟ. ವಿಷ್ಣುವರ್ಧನ್ ಅಂದರೆ ನಂಗೆ ಫೇವ್ರೆಟ್ ಮುಂಚೆಯಿಂದನು. ನಂಗೆ ಯಶ್ ಅವ್ರೂ ಇನ್ಸ್ಪಿರೇಷನ್ ಆಗಿ ನೋಡ್ತೀನಿ. ದರ್ಶನ್ ಅವರು, ಸುದೀಪ್ ಅವರು, ಅವರೆಲ್ಲ ತುಂಬಾ ದೊಡ್ಡ ಮೇರು ನಟಗಳು. ಅವ್ರವ್ರದೇ ರೀತಿಯಲ್ಲಿ ಅವರೊಂದು ಜನ ಇಷ್ಟಪಡಂಗೆ ಮಾಡ್ಕೊಂಡು ಇದ್ದಂಥ ದೊಡ್ಡ ಸ್ಟಾರ್ಗಳು ಅವ್ರುಗಳು. ಸೊ ಅವರಿಂದ ನಾನು ಮಂದಿರ್ತಾರ ಅಂತಲೇ ನಾನು ಭಾವಿಸ್ತೀನಿ ಸುದೀಪ್ ಅಣ್ಣ ಮತ್ತು ದರ್ಶನ್ ಅಣ್ಣ ಅವರು. ಸೊ ಅವ್ರ ಕಂಡ್ರೆ ನಂಗೆ ಭಾಳ ಇಷ್ಟ. ಅದು ಬಿಟ್ರೆ ನನಗೆ ಪ್ರಭಾಸ್ ಅವರು ತುಂಬ ಇಷ್ಟ. ಅಪ್ಪು ಅವರು ನಮ್ಗೆ ಒಂಥರ ದೇವ್ರ ಥರ, ನಮ್ಮ ಮನೆ ದೇವ್ರ ಥರ ಅಪ್ಪು ಅವರು. ಸೊ ಅದೊಂದು ನಂಗೆ ಅಪ್ಪವ್ರ ಜೊತೆ ಆ್ಯಕ್ಟ್ ಮಾಡಿರೋದೇ ನಂಗೆ ಭಾಳ ಖುಷಿ ಆಗುತ್ತೆ. ಜೇಮ್ಸಲ್ಲಿ ಇದೆಲ್ಲವನ್ನು ಕಂಪ್ಲೀಟ್ ಮುಗಿಸಿ ಒಟ್ಟು ನೀವು ಈ ಮೂಮೆಂಟ್ಗೆ, ಅಂದರೆ ಸಿನಿಮಾ ರಿಲೀಸ್ನ ಈ ಮೂಮೆಂಟ್ಗೆ ನಿಮ್ಮ ತಲೆಯಲ್ಲಿ ಏನು ನೋಡ್ತಾ ಇದೆ? ಪ್ರಮೋಷನ್ ಹೆಂಗೆ ಆಗ್ತಾ ಇದೆ, ಏನು ನಾವು ಹೆಂಗೆ ನೆಕ್ಸ್ಟು ದೇವ್ರದ್ದೇನು ಸಿನಿಮಾ ಚೆನ್ನಾಗಾಯ್ತು ಅಂದರೆ ನಮ್ಗೇನೋ ಸ್ವಲ್ಪ ಲೈಫ್ ಚೇಂಜ್ ಆಗುತ್ತಾ, ಏನು ಅದಕ್ಕೆ ಈಗ ಏನು ಮಾಡ್ಬೋದು ಎತ್ತಾ, ಅದೇ ತಲೆಯಲ್ಲಿ ಓಡ್ತಾ ಇರೋದು. ಯಾವ ಥರ ಪ್ರಮೋಷನ್ ಮಾಡೋದು, ಸಿನಿಮಾ ಕಡೆಯಿಂದ ಹೆಂಗೆ ನಡೀತಾ ಇದೆ, ಜನ ಥಿಯೇಟ್ರಿಗೆ ಬರೋದಕ್ಕೆ ಏನು ಮಾಡಬೇಕು. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಅದೇ ಯೋಚನೆ ಆಗ್ಬಿಟ್ಟಿದೆ ಸರ್ ಎಲ್ಲ ಸಿನಿಮಾ ಮೇಕರ್ಸ್ಗೂ. ಅದೇನು ಅಂತಲೇ ಗೊತ್ತಿಲ್ಲ. ಒಳ್ಳೆ ಸಿನಿಮಾ ಮಾಡಿದ್ರು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಯಾಕೆ ಅಂತಲೇ ಅರ್ಥ ಆಗ್ತಿಲ್ಲ. ಅಂದರೆ ಸಿನಿಮಾ ಮೇಕರ್ಸು ನಂಬಿಕೆ ಕಳ್ಕೊಬಿಟ್ಟಿದ್ದಾರೆ ಜನದ್ದು, ಅಥವಾ ಜನಕ್ಕೆ ಸಿನಿಮಾ ವೈಸ್ ವರ್ಷ ಅದೇನಾಗಿದೆ ಅಂತಲೇ ನಮಗೆ ಅರ್ಥ ಆಗ್ತಿಲ್ಲ. ಒಳ್ಳೆ ಸಿನಿಮಾ ಬಂದರೆ ಜನ ಬರ್ತಾರೆ. ಆ ಸಿನಿಮಾ ಬರ್ತಾ ಇದೆ ಅಂದ್ಬಿಟ್ಟು ಜನಕ್ಕೆ ರೀಚ್ ಆಗಬೇಕು, ಆ ಥಿಯೇಟ್ರಿಗೆ ಬಂದು ಜನ ನೋಡಬೇಕು, ಅವಾಗ ಗೊತ್ತಾಗತ್ತೆ. ಈಗ ಮಲಯಾಳಂ ಇಂಡಸ್ಟ್ರಿಲಿ, ತೆಲುಗು ಇಂಡಸ್ಟ್ರಿಲೂ ಒಳ್ಳೆ ಸಿನಿಮಾಗಳು ಬರುತ್ತೆ, ಎಲ್ಲ ಥರ ಸಿನಿಮಾಗಳು ಬರುತ್ತೆ. ಬಟ್ ಜನ ಥಿಯೇಟ್ರಿಗೆ ಬಂದು ನೋಡ್ತಾರೆ, ಇಲ್ಲ ಇದು ನೋಡೋಣ ಏನಪ್ಪ ಅಂತ. ಆ ಥರ ಕನ್ನಡದವರು ಬಂದು ನೋಡಬೇಕು. ಫಸ್ಟು 3 days 4 days ಬಂದು ನೋಡಿ ಚೆನ್ನಾಗಿದೆ ಅಂದರೆ. ಈಗ ನಾವು ಸಿನಿಮಾದವರು ಇರೋದು ಒಂದು ಟೋಟಲಾಗಿ ನಾವು ಸಿನಿಮಾ ಇಂಡಸ್ಟ್ರಿ ಲೆಕ್ಕ ಹಾಕೊಂಡ್ರು ನಾವು ಒಂದು
ಒಂದು 10,000 ಜನ 20,000 ಜನ ಕೆಲಸ ಮಾಡ್ತೀವ. ಟೋಟಲ್ ಆಗಿ ಇಡೀ ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಅನ್ಕೊಂಡ್ರು ಆರ್ಟಿಸ್ಟ್ಗಳು ಇವರು ಎಲ್ಲ ಇಟ್ಕೊಂಡ್ರು ಆಯ್ತು ಒಂದು ಮ್ಯಾಕ್ಸಿಮಮ್ 30,000 ಎಲ್ಲ ಥರನೂ ಎಲ್ಲ ಕನೆಕ್ಟೆಡ್ ಸೋರ್ಸಸ್ಗಳನ್ನು ಪ್ಲಾನ್ ನೋಡ್ಕೊಂಡ್ರು ಒಂದು 20-30,000 ಜನ ಕೆಲಸ ಮಾಡ್ಬೋದು. ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿರೋದ್ರಿಂದ ನಾವುಗಳು ಏನೇ ನಾವು ಸಿನಿಮಾ ಚೆನ್ನಾಗಿ ಅಂತ ಹೇಳಿದ್ರು ಕೋಟ್ಯಾಂತರ ಜನ ಆಡಿಯನ್ಸ್ಗಳಿದಾರಲ್ಲ ಅವರು ನೋಡಿ ಬಂದ್ಬಿಟ್ಟು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗ ಅದು ಜಾಸ್ತಿ ಸ್ಪ್ರೆಡ್ ಔಟ್ ಆಗೋದು. ಅವಾಗ ನಾವೊಂದು ಮೀಡಿಯಾದವ್ರನ್ನ ನಿಮ್ಗಳ ಸಹಾಯದಿಂದ ನಾವು ಜನಕ್ಕೆ ಸಿನಿಮಾ ಚೆನ್ನಾಗಿದೆ ಅಂತ ರೀಚ್ ಮಾಡಿಸ್ಬೋದು. ಬಟ್ ಮೌತ್ ಪಬ್ಲಿಸಿಟಿ ಇದೆಯಲ್ಲ ಅದೊಂದೇನೆ ಸಿನಿಮಾ ಗೆಲ್ಲೋದಕ್ಕೆ ಸಾಧ್ಯ ಆಗೋದು. ಮೈಸೂರು ಹುಡುಗರು ಏನಂತಾರೆ ಸರ್? KG ಕೊಪ್ಪಳ ಹುಡುಗರು ಏನಂತಾರೆ ಸರ್? ಎಲ್ಲ ಖುಷಿ, ಎಲ್ಲ ಮಾಡಿ ಒಳ್ಳೇದಾಗತ್ತೆ, ನೀವು ಕಷ್ಟಪಟ್ಟಿದ್ದೀರ ತುಂಬಾ ವರ್ಷದಿಂದ ಅಂತಾನೆ ಹೇಳ್ತಾರೆ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಹುಡುಗರುಗಳು. ಅವ್ರಿಗಂತೂ ರೀಚ್ ಔಟ್ ಆಗಿದ್ದೀರಿ ಸರ್? ಅಫ್ಕೋರ್ಸ್ ಎಲ್ರಿಗೂ ರೀಚ್ ಔಟ್ ಆಗಿದೆ. ನಮ್ಮ ಸ್ನೇಹಿತರಿಗೆ KG ಕೊಪ್ಪಳವ್ರಿಗೆ, ನಮ್ಮ ಮೈಸೂರು ಭಾಗ ಎಲ್ಲ ಏರಿಯಾ ಹುಡುಗರುಗಳು ಎಲ್ಲ ಸ್ನೇಹಿತರಿಗೂ ರೀಚ್ ಔಟ್ ಆಗಿದೆ. ಇನ್ನು ಕರ್ನಾಟಕ ಪೂರ್ತಿನೂ ರೀಚ್ ಔಟ್ ಆಗ್ತಾ ಇದೆ ಈಗ ಸಿನಿಮಾ, ಎಲ್ಲ ಕಡೆನೂ ಓಡ್ತಾ ಇದೆ. ಎಲ್ಲ ನಿಮ್ಮ ಮೀಡಿಯಾದವ್ರ ಆಶೀರ್ವಾದದಿಂದ ಎಲ್ಲ ಕಡೆನೂ ರೀಚ್ ಆಗ್ತಾ ಇದೆ. ಜನಗಳು ಥಿಯೇಟ್ರಿಗೆ ಬರಂಗೆ ಮಾಡ್ಕೊಬೇಕಷ್ಟೇನೇನಿಲ್ಲ. ಜನ ಥಿಯೇಟ್ರಿಗೆ ಬಂದರೆ ನಮ್ಮ ಸಿನಿಮಾ ಗೆಲ್ಲುತ್ತೆ. ಯಾಕಂದರೆ ಒಬ್ಬ ನಮ್ಮ ಸಿನಿಮಾ ಥಿಯೇಟ್ರಿಗೆ ಬಂದ್ರು ಅವ್ನು ಹೋಗಿ 10-100 ಜನಕ್ಕೆ ಹೇಳ್ತಾನೆ ಈ ಸಿನಿಮಾ ಹೋಗಿ ನೋಡು ಅಂತ ಅಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾ. ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಮೈಸೂರು ಯಾರೇ ಬೆಳೆದ್ರು ಮೈಸೂರವ್ರು ಖುಷಿ ಸರ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲ ತಾಯಿ ಆಶೀರ್ವಾದ. ಥ್ಯಾಂಕ್ ಯು. ಎಲ್ಲ ಸಿನಿಮಾ ನೋಡಿ, ನೀವು ಎಲ್ಲರೂ ನೋಡಿ. ಜನಕ್ಕೂ ನಾವು ಹೇಳೋದು ಇಷ್ಟೇ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಒಂದು ಪ್ರತಿಯೊಬ್ಬ ಹುಡುಗನೂ ಪರಿವರ್ತನೆ ಆಗೋಂಥ ಸಿನಿಮಾ. ಅಷ್ಟೇ ಮಜವಾಗಿ ಬಂದಿದೆ, ಅಷ್ಟೇ ಎಂಟರ್ಟೈನ್ಮೆಂಟ್ ಇದೆ, ಅಷ್ಟೇ ಕೂಳೆ ಇದೆ. ಹುಡುಗರುಗಳಿಗಂತೂ ಹಬ್ಬ ಇದೆ ಥಿಯೇಟ್ರಲ್ಲಿ, ಅದಂತೂ ಗ್ಯಾರಂಟಿ.